ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ नारायणं निखिलपूर्णगुणैकदेहं ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ सर्वज्ञमच्युतमपेतसमस्तदोषं ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ प्राणस्य सर्वचिदचित्परमेश्वरस्य ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. साक्षादीश्वरं यां शरणं रमेशं 256 ಅದರಲ್ಲಿ ಹೇಳುವಾಗ ಸಾಚ ಅಸ್ಮೈ ಪ್ರದದೌ ವಿದ್ಯಾಂ ಪ್ರೇಯೌ ಚ ಪುನರ್ಹರಿಂ ಅಂತ ಮೇಲಿನ ಸಾಲಿಗೆ ನಿಂತಿತ್ತು. ಏನಾಯಿತು? ರಥಂತರ ಎನಿಸಿಕೊಳ್ಳುವ ಮಹಾಲಕ್ಷ್ಮಿ ಆ ವಸಿಷ್ಠರಿಗೆ ವಿದ್ಯಾಪ್ರದಾನವನ್ನ ಮಾಡಿ ಪುನಃ ಪರಮಾತ್ಮನ ಬಳಿಗೆ ಹೊರಟ್ಲು ಅಂತನ್ನುವ ಅಂಶವನ್ನು ನೋಡಿತ್ತು. ಈಗ ಆ ಭರದ್ವಾಜರಿಂದ ಸೇರಿಕೊಂಡು 4 ಜನರು 4 ಮೂರ್ತಿಗಳನ್ನ ಕಾಣಿಸಿಕೊಂಡ್ರಂತೆ. ಇದು ಯಾವ ವಿಷಯಕ್ಕೆ ಬಂದ ಮಾತಿಗೆ ಸಂವಾದವಾಗಿದೆ ಅಂತಂದ್ರೆ, ಬೃಹತ್ ರಥಂತರ ಎಂಬ ನಾರಾಯಣ ಲಕ್ಷ್ಮೀ ರೂಪಗಳು, ಅವುಗಳು ಸಂಹಿತೆಯ ಪೂರ್ವವರ್ಣ ಮತ್ತು ಉತ್ತರವರ್ಣ ಹಾಗೂ ಅರ್ಧನಾರಿ ನರರೂಪ ಸಂಧ್ಯಕ್ಷರದ್ದು ಅಂತನ್ನೋ ವಿಚಾರದಲ್ಲಿ ಆ ರಥಂತರ ಅಂತ ಹೆಸರು ಮಹಾಲಕ್ಷ್ಮಿಗೆ ಹೇಗೆ ಬಂತು, ಎಲ್ಲಿತ್ತು ಅನ್ನುವ ಅಂಶವನ್ನು ಹೇಳಲಿಕ್ಕೆ ಹೊರಟಿದೆ. ಇದು ಆದಮೇಲೆ ಬೃಹತ್ ಅಂತನ್ನುವ ಹೆಸರು ನಾರಾಯಣನಿಗೆ ಹೇಗೆ ಬಂತು? ಸಾಮಾನ್ಯವಾಗಿ ನಾವು ಒಪ್ಪಿಕೊಂಡ್ಬಿಡುತ್ತೇವೆ ತಕ್ಷಣಕ್ಕೆ. ಏನು ಒಪ್ಪಿಕೊಳ್ಳುತ್ತೇವೆ? ಸರ್ವನಾಮಗಳು ಭಗವಂತನಿಗೆ ಇದ್ದಾಗ ಬೃಹತ್ ಅನ್ನೋ ಹೆಸರು ದೇವರದ್ದಿರ್ತದಲ್ಲ ಅಂತ ಒಪ್ಪಿಕೊಂಡು ಬಿಡುತ್ತೇವೆ. ವೇದ ಅಷ್ಟನ್ನೇ ಒಪ್ಪಿಕೊಳ್ಳದೆ ಸ್ವಲ್ಪ ಆಳಕ್ಕೆ ಹೋಗಿ ಆದರೂ ವಿಚಾರ ಮಾಡೋಣ ಅಂತ ನೋಡಿದಾಗ, ಮತ್ಸ್ಯ ದೇಶದ ರಾಜರು ಇಬ್ಬರು, ಅಂದ್ರೆ ಪ್ರಾಯ ಅಣ್ಣ ತಮ್ಮಂದಿರು, ಪ್ರಥ ಸಪ್ರಥ ಅನ್ನುವಂತಹ ಇಬ್ಬರು ಅಣ್ಣ ತಮ್ಮಂದಿರು, ಅವರು ತಾವು ಯಜ್ಞವನ್ನ ಮಾಡ್ತಾ ಇದ್ದಾರೆ. ನರಸಿಂಹದೇವರನ್ನ ಉದ್ದೇಶ ಮಾಡಿಕೊಂಡು ಮಾಡುವಂತಹ ಯಜ್ಞ. ಆ ನರಸಿಂಹನ ಮುಖದಲ್ಲಿ ಆಹುತಿಗಳನ್ನ ಹಾಕುವಾಗ ವಸಿಷ್ಠರು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರು. ಭಗವದ್ ಅನುಗ್ರಹದಿಂದ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರವಾಯಿತು. ಆ ಮಹಾಲಕ್ಷ್ಮಿ ಯಾರು ಅಂತ ಕೇಳಿದರೆ ರಥಂತರ. ಆ ಲಕ್ಷ್ಮೀದೇವಿ ಹೊರಗಡೆಗೆ ಬಂದು ಮಾಡಿದ್ದೇನು ಅಂತ ಕೇಳಿದರೆ, ವಸಿಷ್ಠರಿಗೆ ಮಂತ್ರೋಪದೇಶವನ್ನ ಮಾಡ್ತಾ, ವಿದ್ಯೋಪದೇಶವನ್ನ ಮಾಡ್ತಾ ಇದ್ದಾಳೆ. ಯಾವುದು ವಿದ್ಯಾ ಅಂತಂದ್ರೆ, ಪ್ರಾಯ ಆಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಗೀತೆಯಲ್ಲಿ ಕೃಷ್ಣ ಯಾವ ವಿದ್ಯೆಗಳಲ್ಲಿ ಯಾವುದು ವಿದ್ಯಾ ಅಂತ ಕರೆಸಿಕೊಳ್ತದೋ ಅದರಲ್ಲಿ ನನ್ನ ವಿಭೂತಿ ರೂಪ ಇದೆಯೋ ಅಂತ ಹೇಳಿದಾಗ ಆಧ್ಯಾತ್ಮ ವಿದ್ಯಾನಾಂ, ಆಧ್ಯಾತ್ಮ ವಿದ್ಯೆಯೇ ನಿಜವಾದ ವಿದ್ಯೆ. ಮತ್ತೊಂದು ಮಾತು ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ, ಸಾ ವಿದ್ಯಾ ತನ್ಮತಿರ್ಯಯ. ಯಾವುದನ್ನ ಅಧ್ಯಯನ ಮಾಡುವುದರಿಂದ ಭಗವಂತನ ಬಗ್ಗೆ ತಿಳುವಳಿಕೆ ಹುಡ್ತದೋ ಅದನ್ನ ವಿದ್ಯಾ ಅಂತ ಕರಿಬೇಕು. ನೆನಪಿಟ್ಟುಕೊಳ್ರಿ, ವಿದ್ಯಾ ಅನ್ನೋ ಶಬ್ದದ ಅರ್ಥ ಎರಡು. ಆಧ್ಯಾತ್ಮ ವಿದ್ಯೆಯನ್ನೇ ವಿದ್ಯಾ ಅಂತ ಕರಿತೀವಿ ಅಂತ ಒಂದು, ಯಾವುದನ್ನ ಓದುವುದರಿಂದಾಗಿ ನಮಗ ಭಗವಂತನ ಜ್ಞಾನ ಹುಡ್ತದೋ ಅದನ್ನ ವಿದ್ಯಾ ಅಂತ ಕರಿಬೇಕು. ಇನ್ನೊಂದದ ಮಾತು ವಿದ್ಯಾ ಶಬ್ದಕ್ಕೆ, ವಿದ್ಯಾ ಆತ್ಮನಿ ಭಿದಾಬೋಧ. ಅಧ್ಯಯನ ಮಾಡಿದಾಗ ನನಗೂ ಉಳಿದ ವಸ್ತುಗಳಿಗೂ ಭೇದ ಇದೆ ಎಂಬ ತಿಳುವಳಿಕೆ ಹುಟ್ಟಬೇಕು, ಆಗ ಅದನ್ನು ವಿದ್ಯಾ ಅಂತ ಕರೀತಾರೆ. ಜ್ಞಾನ ಮಾಡಿಕೊಂಡದಕ್ಕೆ ಸಾರ್ಥಕತೆ ಏನು? ಮತ್ತ ಎಲ್ಲಾ ಓದಿದಿ ನೀನು ಅವನಂಗ ಆದ್ರೆ ಏನ್ ಬಂತು ಅಂತ ಕೇಳ್ತಿರ್ತಾರಲ್ಲ. ಮತ್ತ ಓದಿದವನು ಓದದೆ ಇದ್ದಂತೆ ಆದವನಂತ ಏನ್ ಪ್ರಯೋಜನ? ಅಂದ್ಮೇಲೆ ವಿದ್ಯಾ ಅನ್ನೋ ಶಬ್ದಕ್ಕೆ ಭೇದ ಜ್ಞಾನ ಅಂತ ಅರ್ಥ. ಇಷ್ಟೆಲ್ಲ ಒಳಗೆ ವಿದ್ಯಾ ಶಬ್ದಲ್ಲದೆ ಇಂಥ ವಿದ್ಯೆಯನ್ನ ಮಹಾಲಕ್ಷ್ಮಿ ವಸಿಷ್ಠರಿಗೆ ಕೊಟ್ಲು, ಮುಗೀತು. ಅದರ ಮುಂದೊಂದು ಮಂತ್ರ, ಆ ಮಂತ್ರದಲ್ಲಿ ಇರ್ತಕ್ಕಂತಹ 4 ಭಗವದ್ ರೂಪಗಳು, ಅವುಗಳ ಸಾಕ್ಷಾತ್ಕಾರ ಮಾಡಿಕೊಂಡವರು ಯಾರು ಅಂತ ಹೇಳಿ ಹೊರಟಾರೆ. ಈಗ ನೋಡ್ರಿ ಏನಾಯ್ತು. ಆ ಮಂತ್ರದಲ್ಲಿ ಬರುವಂತಹ ಧಾತ, ದ್ಯು, ಪ್ರಸವಿತ, ವಿಷ್ಣು ಅನ್ನುವಂತಹ 4 ರೂಪಗಳನ್ನ ಭಗವಂತನನ್ನು ಚಿಂತನೆ ಮಾಡಿದ್ರು. ಪ್ರಾಯ ನಿನ್ನೆ ಬರ್ಕೊಂಡಿದ್ದೀರಿ ಅಥವಾ ಅವರ ಹೆಸರನ್ನು ತಿಳಿದುಕೊಂಡಿದ್ದೀರಿ. ಯಾವ ಹೆಸರಿಗೆ ಯಾರ ಹೆಸರು ಅಂತ ಹೇಳ್ತೀನಿ, ಬರೆದುಕೊಂಡ್ಬಿಡ್ರಿ, ಬರೆದುಕೊಳ್ರಿ. ಸರಿಯಾಗಿ ಹಿಂಗ್ ಬರ್ಕೊಳ್ರಿ. ಬೃಹತ್ ಎಂಬ ಹರಿಯ ರೂಪದ ಸಾಕ್ಷಾತ್ಕಾರ,
ಬೃಹತ್ ಎಂಬ ಹರಿಯ ರೂಪದ ಸಾಕ್ಷಾತ್ಕಾರ. ಪ್ರಥ ಸಪ್ರಥ ವಸಿಷ್ಠ ಭರದ್ವಾಜ ಈ ನಾಲ್ವರು ಸೇರಿ ಯಜು ಅಂತ ಬರೆದ್ಮೇಲೆ ಮುಂದ ಎರಡು ಹೆಸರು ಬರಿಬೇಕು ಅಥವಾ ತೆಳಗ ಬಾಣ ಹಾಕೊಂಡು ಎರಡು ಹೆಸರು ಬರ್ಕೋಬೇಕು. ಅಷ್ಟು ನೆನಪಿಟ್ಕೊಂಡ್ಬಿಡ್ರಿ. ತೆಳಗ ಬಾಣ ಹಾಕೊಂಡು ಬರ್ಕೊಳ್ಳೋದು ಈಸಿ. ಯಜು ಸ್ಕನ್ನ ಪ್ರಥಮ ದೇವಯಾನ ಎಂಬ 4 ಭಗವದ್ ರೂಪಗಳನ್ನು ಧ್ಯಾನಿಸಿ ಒಂದೆರಡು ಸಾಲ್ ಬಿಟ್ಟು ಕೆಳಗಡೆಗೆ ಬೃಹತ್ ಎಂಬ ಭಗವದ್ ರೂಪವನ್ನು, ಬೃಹತ್ ಎಂಬ ಹರಿಯ ರೂಪವನ್ನು ಪಡೆದರು. ಬೃಹತ್ ಎಂಬ ಹರಿಯ ರೂಪವನ್ನು ಪಡೆದರು. ಅದೇನು ನೀವು ಯಜು ಸ್ಕನ್ನ ಪ್ರಥಮ ದೇವಯಾನ ಅಂತ ಬರ್ಕೊಂಡಿದ್ದೀರಲ್ಲ, ಅದರ ಕೆಳಗಡೆ ಬರ್ಕೊಳ್ರಿ. ಯಜು ಅನ್ನೋದರ ಕೆಳಗಡೆಗೆ ವಿಷ್ಣು ಅಂತ ಬರ್ಕೊಂಡು ಅದರ ಕೆಳಗಡೆಗೆ ಸಂಕರ್ಷಣ ಅಂತ ಬರ್ಕೊಳ್ರಿ. ಬರ್ಕೊಂಡ್ರ ಯಜು ಅಂತ ಬರ್ಕೊಂಡು ಅದರ ಕೆಳಗಡೆಗೆ ವಿಷ್ಣು ಅಂತ ಬರ್ಕೊಂಡು, ಅಲ್ಲ ಏನ್ ಬರ್ಸಿದ್ದೆ ಯಜು ಅಂತ ಬರ್ಕೊಂಡಿದ್ರೆ ತೆಳಗ ಯಜು ಅಂತ ಬರ್ಕೊಂಡು ತೆಳಗ ಸಂಕರ್ಷಣ, ವಿಷ್ಣು ಅಂತ ಬರ್ಕೊಂಡು ಬ್ರಾಕೆಟ್ ಒಳಗೆ ಸಂಕರ್ಷಣ ಅಂತ ಬರ್ಕೋಬೇಕು. ಇಲ್ಲ ಏನೋ ವ್ಯತ್ಯಾಸ ಆಯ್ತು. ಕೆಳಗಡೆಗೆ ಸಂಕರ್ಷಣ ಅಂತ ಬರ್ಕೊಂಡು ಅಷ್ಟೇ, ಮತ್ತೇನಿಲ್ಲ. ಅದರ ಕೆಳಗಡೆಗೆ ಸಂಕರ್ಷಣ. ಸರಿ, ಹಂಗ ಹೇಳಿನಲ್ಲ. ಸರಿ ಮುಂದೆ ಇನ್ನ ಸ್ಕನ್ನದ ಇಲ್ಲಿ ಮುಂದೆ ತೆಳಗಡೆಗೆ ಯಜು ಸ್ಕನ್ನ. ಆ ಸ್ಕನ್ನದ ಕೆಳಗ ಪ್ರದ್ಯುಮ್ನ ಅಂತ ಬರ್ಕೊಳ್ರಿ. ಅದರ ಕೆಳಗ ದ್ಯು ಅಂತ ಬರ್ಕೊಳ್ರಿ. ದ್ಯು ಅದರ ಮುಂದೆ ಪ್ರಥಮ ಅಂತದ, ಅದರ ಕೆಳಗಡೆಗೆ ವಾಸುದೇವ ಅಂತ ಬರ್ಕೊಳ್ರಿ. ಬರ್ಕೊಂಡ್ರ ವಾಸುದೇವ ಅಂತ ಬರ್ಕೊಂಡ್ರ, ಪ್ರಥಮ ವಾಸುದೇವ ಬರ್ಕೊಂಡ್ರ. ಆಮೇಲೆ ಸವಿತಾ ಅಂತ ಬರ್ಕೊಳ್ರಿ. ಸವಿತಾ ಕೆಳಗಡೆಗೆ, ಅದ ಕೆಳಗಡೆಗೆ ಮುಗಿತಾ. ಲಾಸ್ಟ್ ಇನ್ನ ಕೊನೆಯದು ದೇವಯಾನ ಅಂತದ ಅನಿರುದ್ಧ ಅಂತ ಬರ್ಕೊಳ್ರಿ. ಧಾತ ಅಂತ ಬರ್ಕೊಳ್ರಿ. ಮುಗಿದು ಹೋದ್ ಕೆಲಸ. ಆಯ್ತಾ? 4 ರೂಪಗಳು. ನೋಡ್ರಿ, ಇವ್ರೇನ್ ಮಾಡಿದ್ರು ಅಂದ್ರ ಈ 4 ರೂಪಗಳನ್ನು ಧ್ಯಾನ ಮಾಡಿದ್ರು. 4 ರೂಪಗಳು ಧ್ಯಾನ ಮಾಡಿದ್ಯಾರ್ದವರು? ಯಜು ಸ್ಕನ್ನ ಪ್ರಥಮ ದೇವಯಾನ ಅಂತ 4 ರೂಪಗಳ ಚಿಂತನೆ ಮಾಡಿದ್ರು. ಆ 4 ಮಂದಿ ಯಾರು ಅಂತ ಕೇಳಿದ್ರೆ ವಾಸುದೇವ, ಸಂಕರ್ಷಣ, ಆಮೇಲೆ ಪ್ರದ್ಯುಮ್ನ, ಆಮೇಲೆ ವಾಸುದೇವ ಮತ್ತು ಅನಿರುದ್ಧ. ಅವರಿಗೆ ಅದೇ ವೇದ ಮಂತ್ರದಲ್ಲಿ ಧಾತು, ದ್ಯು, ಸವಿತಾ, ವಿಷ್ಣು ಅಂತ ಕರೆದಿದ್ದಾರ. ಗೊತ್ತಾಯ್ತಾ? ಈ 4 ಮಂದಿ ಆಯ್ತಲ್ಲ. ಯಾಕೆ ಬರ್ಕೊಂಡವ್ರು ಮತ್ತೇನು ವಿಚಾರ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ, ಹೋಗ್ಬಿಡ್ರಿ. 4 ಭಗವದ್ ರೂಪಗಳನ್ನು 4 ಜನ ಸೇರಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆಗ ಬೃಹತ್ ಎಂಬ ಹೆಸರಿನ ನಾರಾಯಣನ ರೂಪ ಬಂತು. ಈಗ 4 ಮಂದಿಯೊಳಗೆ ನಾರಾಯಣ ಬಂದಿದ್ದಿಲ್ಲ. ಈಗ ಬೃಹತ್ ಎಂಬ ಹರಿಯ ರೂಪ ನಾರಾಯಣ. ಆ ಬೃಹತ್ ಎಂಬ ಹರಿರೂಪ ಅಂತ ಹೇಳಿದ್ದೀನಿ. ಅದರ ಮುಂದೆ ಬ್ರಾಕೆಟ್ ಒಳಗೆ ನಾರಾಯಣ ಅಂತ ಬರ್ಕೊಳ್ರಿ. ಬೇಕಾದ್ರೆ ನಾರಾಯಣ ಬಂದ. ಇವರೇ ಈ ನಾರಾಯಣನೇ ಏನಾಯಿತು ಅಂದ್ರೆ ಸಂಹಿತೆಯ ಪೂರ್ವವರ್ಣದಲ್ಲಿ ರಥಂತರ ಎಂಬ ಲಕ್ಷ್ಮೀ ರೂಪ, ನಾರಾಯಣ ಎಂಬುವಂತಹ ರೂಪ ಸಂಹಿತೆಯ ಉತ್ತರ ವರ್ಣದಲ್ಲಿ ಇವರಿಬ್ಬರೂ ಸೇರಿಕೊಂಡಿರುವಂತಹ ಅರ್ಧನಾರೀನರ ರೂಪ ಸಂಧ್ಯಕ್ಷರದಲ್ಲಿ ಬಂತು ಅಂತ ಈ ಚಿಂತನೆ ಆಯಿತು. ಈಗ ಭಾಷ್ಯ ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಂಡು ಹೊರಟ್ಬಿಡ್ರಿ. ಅವು ಕೆಲವು ಶಬ್ದಗಳು ವೇದದ ಬಂದಿರ್ತಾವ. ಆ ವೇದ ನಮ್ಮಲ್ಲಿ ಇಲ್ಲದೆ ಇದ್ರು ಅದರ ಅರ್ಥ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಧಾತ ಇತ್ಯುಕ್ತೋ ಅನಿರುದ್ಧಸ್ತು ಪ್ರದ್ಯುಮ್ನಸ್ತು ದ್ಯುನಾಮಕಃ. 256ನೇ ಪುಟದಲ್ಲಿ 2 ಸಾಲದ ಕೂಡಲೇ 3ನೇ ಸಾಲಿನಾಗದ. ಧಾತ ಇತ್ಯುಕ್ತ ಅನಿರುದ್ಧಸ್ತು, ಅನಿರುದ್ಧನನ್ನ ಧಾತ ಅಂತ ಕರೆದಿದ್ದೇವೆ. ದ್ಯುನಾಮಕಃ ಪ್ರದ್ಯುಮ್ನಸ್ತು, ಪ್ರದ್ಯುಮ್ನನಿಗೆ ದ್ಯು ಅಂತ ಕರೀತಾರೆ.
ವಾಸುದೇವ ಪ್ರಸವಿತ ಸರ್ವಸ್ಯ ಪ್ರಸವಾದ್ ವಿಭು. ವಾಸುದೇವನಿಗೆ ಸವಿತಾ ಅಂತ ಹೆಸರು. ಯಾಕ? ಸರ್ವಸ್ಯ ಪ್ರಸವಿತ, ಎಲ್ಲವನ್ನ ಹಡಿಯುತ್ತಾನಾದ್ರಿಂದ ಅವನಿಗೆ ಸವಿತಾ ಅಂತ ಕರೀತಾರ. ಸಂಕರ್ಷಣೋ ವಿಷ್ಣು ನಾಮ, ವಿಷ್ಣು ಅಂತನೋ ಹೆಸರು ಯಾರಿಗೆ ಕರಿಬೇಕು? ಸಂಕರ್ಷಣನಿಗೆ. ಯಾಕ ಅಂದ್ರ ಪ್ರಣೇತೃತ್ವಾತ್ ಬಲಾದಪಿ, ಸರ್ವಪ್ರೇರಕನಾಗಿದ್ದಾನೆ, ಮಹಾಬಲಶಾಲಿಯಾಗಿದ್ದಾನೆ ಅನ್ನೋದಕ್ಕೆ. ಚತುರೂಪಂ ಪರಂ ವಿಷ್ಣುಂ, ಸರ್ವೋತ್ತಮನಾದ 4 ರೂಪದ ವಿಷ್ಣುವನ್ನು ರಾಜಾನೌ ಪ್ರಥ ಸಪ್ರಥೌ, ರಾಜರಿಬ್ರು ಪ್ರಥ ಸಪ್ರಥ ಎಂಬ ರಾಜರು, ಭರದ್ವಾಜೋ ವಸಿಷ್ಠಶ್ಚ, ನಿನ್ನೆ ಇದನ್ನು ತಿಳಿಸಿದ್ದೇನೆ. ಭರದ್ವಾಜೋ ವಸಿಷ್ಠಶ್ಚ, 4 ಜನ ಸೇರಿ ಧ್ಯಾನ ಮಾಡಿದ್ರು. ಅವಿಂದನ್ ಪರಾತ್ ಪರಂ, ಸರ್ವೋತ್ತಮನಾದ ಪರಮಾತ್ಮನ ಹೊಂದಿದರು, ಧ್ಯಾನ ಮಾಡಿ ಹೊಂದಿದರು. ಆ ಮಂತ್ರದಲ್ಲಿ ಬಂದ ಯಜನೀಯೋ ಯಜುರ್ನಾಮ ವಿಷ್ಣು ಸಂಕರ್ಷಣ ವಿಧ ಬರ್ಕೊಂಡಿರಿ ನೀವು. ಯಜ ಅಂತ ಅನ್ನೋದಕ್ಕೆ ಸಂಕರ್ಷಣ ಅಂತ, ಅದಕ್ಕೆ ವಿಷ್ಣು ಅಂತ ಹೆಸರು ಅಂತೂ ಬರ್ಕೊಂಡಿದ್ದೀರಿ. ಯಾಕ? ಯಜನೀಯ, ಎಲ್ಲರಿಂದಲೂ ಹೋಮಿಸಲ್ಪಡುವನಾಗ್ತಾನ, ಅದರಿಂದ ಪರಮಾತ್ಮನಿಗೆ ಯಜು ಅಂತ ಹೆಸರು ಸಂಕರ್ಷಣ. ಜೀವಾನಾಂ ಸ್ಕಂದನ ದೇವ ಸ್ಕನ್ನ ಪ್ರದ್ಯುಮ್ನ ಉಚ್ಚತೆ, ಜೀವರನ್ನ ನಮ್ಮನ್ನ ಸೃಷ್ಟಿಸ್ತಾನ, ಹೊಟ್ಟಿಯಿಂದ ಹೊರಗೆ ಹಾಕ್ತಾನ, ಅದರಿಂದ ಸ್ಕನ್ನ ಪ್ರದ್ಯುಮ್ನ ಉಚ್ಚತೆ. ಪ್ರಥಮೋ ವಾಸುದೇವಸ್ತು, ಮೊಟ್ಟ ಮೊದಲನೇ ರೂಪ ವಾಸುದೇವ ರೂಪ ಭಗವಂತನದ್ದಾದ್ದರಿಂದ ಪ್ರಥಮ ಅಂತ ಕರೀತಾರ. ದೇವಯಾನೋ ಅನಿರುದ್ಧಕ, ಅನಿರುದ್ಧನಿಗೆ ದೇವಯಾನ ಅಂತ ಹೆಸರಂತ. ಯಾಕ? ಪ್ರಾಪ್ಯೋ ದೇವೈಹಿ ಯಥೋ ನಿತ್ಯಂ ಅನಿರುದ್ಧಾಭಿದೋ ಹರಿಹಿ, ಎಲ್ಲ ದೇವತೆಗಳಿಂದಲೂ ನಿತ್ಯದಲ್ಲಿ ಪ್ರಾಪ್ಯನಾದವನು ಅನಿರುದ್ಧ ಅಂತ. ತಸ್ಮಾದೇವಂ ಚತುರ್ಮೂರ್ತೇಹೇ ಸ್ತುತಿ ಸಂತೋಷಿತಾರ್ಥರೇಹೇ, ಹೀಗೆ 4 ಮೂರ್ತಿಯಾದ ಪರಮಾತ್ಮ, ಸ್ತುತಿಯಿಂದ ಸಂತುಷ್ಟನಾದ ಪರಮಾತ್ಮನಿಂದ ಆಜಹಾರ ಭರದ್ವಾಜೋ, ಪಡೆದರು ಭರದ್ವಾಜರು. ಯಾದನ್ನ? ರೂಪಂ ನಾರಾಯಣಾಭಿಧಂ, ನಾರಾಯಣ ಎಂಬ ಹೆಸರಿನ ರೂಪವನ್ನು ಪಡೆದರು. ತದ್ ಬೃಹನ್ನಾಮಕಂ ವಿಷ್ಣೋ, ಅದಕ್ಕೆ ಬೃಹತ್ ಅಂತ ಹೆಸರು. ರಥಂತರ ಆಯಿತು, ಬೃಹತ್ ಆಯ್ತು. ಈಗ ರಥಂತರ ಹೆಂಗ್ ಬಂತು? ವಸಿಷ್ಠರ ಸಾಧನೆಯಿಂದ ಬಂತು. ಬೃಹತ್ ಹೆಂಗ್ ಬಂತು ಅಂದ್ರೆ 4 ಜನ ಸೇರಿ ಸಾಧನೆ ಮಾಡಿದ್ದಕ್ಕಾಗಿ ಬಂತು. 4 ಜನ ಯಾರಾದರೂ? ಪ್ರಥ, ಸಪ್ರಥ, ವಸಿಷ್ಠ, ಭರದ್ವಾಜರು, ಇವ್ರು 4 ಜನ ಸೇರಿ ತಪಸ್ಸು ಮಾಡಿದ್ದಕ್ಕಾಗಿ ಬಂತು. ಸರಿ, ಮುಂದೆ ಬೃಹನ್ನಾಮಕಂ ವಿಷ್ಣೋ ಚಾತುರಾತ್ಮ್ಯಾತ್ ಸಮುದ್ಗತಂ, ಆ 4 ರೂಪದಿಂದ ಇದು ಹೊರಗಡೆಗೆ ಬಂತಂತೆ. ನೋಡ್ರಿ, ಈ ವ್ಯೂಹ ರೂಪಗಳಿಂದ ತನ್ನಿಂದ ತಾನೇ ಭಗವದ್ ರೂಪಗಳು ಹೊರಗೆ ಬರ್ತಾವ. ಅದೇನು ಅದಕ್ಕೆ ತಂದೆ ತಾಯಿ ಮತ್ತೊಂದು ಮುಗಿದೊಂದೇನಿಲ್ಲ. ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ 4 ಸೇರ್ಕೊಂಡಿದ್ರು. ಅವ್ರು 4 ಮೂರ್ತಿಯೊಳಗಿಂದ ಕೂಡಿ ಒಂದು ಮೂರ್ತಿ ಹೊರಗೆ ಬಂತು, ತೇಜೋಮಯವಾದ ಒಂದು ಮೂರ್ತಿ ಬಂತು. ಅದಕ್ಕೆ ನಾರಾಯಣ ಅಂತ ಹೆಸರು. ಅವನಿಗೆ ಇನ್ನೊಂದು ಹೆಸರು ಬೃಹತ್ ಅಂತ ಹೆಸರು. ಬೃಹತ್ ಸಾಮಕ ಮತ್ತು ದೇವತಾ ಆಗಿದ್ದಾನ. ಮುಗಿದೋಯ್ತು. ಮುಂದೆ ನೋಡ್ರಿ, ಭರದ್ವಾಜ ಮುಪಾಗಮ್ಯ, ಭರದ್ವಾಜರ ಬಳಿಗೆ ಬಂದು ಏನ್ ಕೊಟ್ಟ? ಯಾಕಂದ್ರೆ ಲಕ್ಷ್ಮೀದೇವಿ ಬಂದು ವಿದ್ಯಾ ಕೊಟ್ಟಿದ್ಲು ವಸಿಷ್ಠರಿಗೆ ಅಂತದ. ಮತ್ತು ಭರದ್ವಾಜರಿಗೆ ಏನ್ ಕೊಟ್ರು ಅಂದ್ರೆ ಪ್ರಾದಾತ್ ಮೋಕ್ಷ ವರಂ ಪರಂ, ಶ್ರೇಷ್ಠವಾದ ಮೋಕ್ಷವೆಂಬ ವರವನ್ನೇ ಕೊಟ್ಟು ಬಿಟ್ಟ. ಚತುರ್ಮೂರ್ತಿಸ್ಸ ಭಗವಾನ್ ಅಗ್ನಿರಿತ್ಯಭಿಧೀಯತೆ, ಆ ವೇದ ಮಂತ್ರದಲ್ಲಿ ಅಗ್ನಿ ಅಂತ ಒಂದು ಹೆಸರದ. ಯಾರಿಗೆ ಅಂದ್ರೆ ಪರಮಾತ್ಮನಿಗೆ ಅಗ್ನಿ ಅಂತ ಹೆಸರು. ಯಾಕ? ಅಗ್ರತ್ವಾತ್ ಸರ್ವಭೂತಾನಾಂ ಏವಂ ಚತ್ವಾರ ಏವತೆ, ಸರ್ವಭೂತಗಳಿಗೂ ಅಗ್ರನಾದದ್ದರಿಂದ ಅವನನ್ನ ಅಗ್ನಿ ಅಂತ ಕರೀತಾರ. ದೇವರಿಗೆ ಹೆಸರು ಸಮನ್ವಯ ಮಾಡಿದ್ರು, ಇರ್ಲಿ. ಆಮೇಲೆ ಅವಿಂದನ್ಸ್ತಂ ಚತುರ್ಮೂರ್ತಿಂ ಸಾಕ್ಷಾತ್ ನಾರಾಯಣಂ ಪ್ರಭು, 4 ಮೂರ್ತಿಗಳನ್ನು ಮತ್ತು ನಾರಾಯಣನು ಪಡೆದಿದ್ದಾರೆ. ಏನಾಯಿತು? ಗುಹಾಯಾಂ ಸಂಸ್ಥಿತಮಪಿ ಹ್ಯತೀವ ಹಿತಮಸ್ಯ ಚ, ಗುಹೆಯಲ್ಲಿ ಇದ್ದಾನ, ಅತ್ಯಂತ ಹಿತವನ್ನು ಉಂಟು ಮಾಡ್ತಾನ. ನಮ್ಮ ಹೃದಯ ಗುಹೆಯಲ್ಲಿ ಇದ್ದ ಪರಮಾತ್ಮ ನಮಗೆ ಅತ್ಯಂತ ಹಿತವನ್ನು ಉಂಟು ಮಾಡುವಂಥವನು. ಸರ್ವಜ್ಞತ್ವಾತ್ ಯಜ್ಞನಾಮ್ನಃ ವಿಷ್ಣೋಸ್ತೇಜೋ ಪರಂ ಹಿತತ್. ಅದಕ್ಕೆ ಹೇಳಿದರು ಅಲ್ಲಿ ಬಂದಿರುವಂತಹ ಮತ್ತೊಂದು ಮಂತ್ರ. ಈಗ ಇನ್ನೊಂದು ಮಂತ್ರದಲ್ಲಿ ಬಂದ ಭಗವನ್ ನಾಮಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ತಡ್ರಿ, ಯಾವ ನಾಮ ಹೇಳ್ಬಿಡ್ತೀನಿ, ಮಂತ್ರ ಯಾವುದು ಅಂತ ಹೇಳಿ. ಬರ್ಕೊಂಡಿಟ್ಕೊಳ್ರಿ. ಇಲ್ಲೊಂದಿಷ್ಟು ಹೆಸರದ ಭಗವಂತನದ್ದು. ಮೂರು ರೂಪಗಳು, 3 ಹೆಸರುಗಳು ಪರಮಾತ್ಮನದ್ದಿನ ಮುಂದೆ. ಯಾವುದು ಅಂತ ಕೇಳಿದ್ರೆ, ಒಂದು ಯಜ್ಞ, ಇನ್ನೊಂದು ಸೂರ್ಯ, ಮತ್ತೊಂದು ಘರ್ಮ. ಈ 3ಅನ್ನ ಆ ನಾರಾಯಣನಿಂದ ಪಡೆದುಕೊಂಡ್ರು. ಅಂದ್ರೆ ಆ ನಾರಾಯಣನಲ್ಲಿ ಇದನ್ನು ಚಿಂತನೆ ಮಾಡಿದರು ಅಂತ ಅರ್ಥ.
ಪಡೆದುಕೊಂಡ್ರು. ಮತ್ತೊಂದು ಯಜ್ಞ ಸೂರ್ಯ ಘರ್ಮ ಅಂತ ಹೆಸರು. ಯಜ್ಞ ಸೂರ್ಯ ಘರ್ಮ ಘರ್ಮ ಅಂತ. ಸರಿ ನೋಡ್ರಿ, ಗುಹಾಯಾಂ ಸಂಸ್ಥಿತಮಪಿ ಹ್ಯತೀವ ಹಿತಮಸ್ಯ ಚ. ಆ ಮಂತ್ರದಲ್ಲಿ ಏನದ ಅಂತಂದ್ರ ಅವಿಂದಂತೆ ಅತಿಹಿತಂ ಅಂತ ಮಂತ್ರದಲ್ಲಿ ಅದು. ಅವಿಂದಂತೆ ಅತಿಹಿತಂ ಅಂದ್ರೆ ಅತ್ಯಂತ ಹಿತನಾದ ಪರಮಾತ್ಮ. ಇನ್ನ ಸರ್ವಜ್ಞನಾದ್ರಿಂದ ಯಜ್ಞ ಅಂತ ಹೆಸರು. ವಿಷ್ಣೋಹೋ ತೇಜಃ ಪರಂ ಹಿತತ, ಭಗವಂತನ ತೇಜಸ್ಸು ಅತ್ಯಂತ ಶ್ರೇಷ್ಠವಾದದ್ದು. ತಸ್ಮಾದೇವ ಚತುರ್ಮೂರ್ತೆ, ಆ 4 ರೂಪಗಳಿಂದಲೇನೆ ಸೂರ್ಯ ಪ್ರಾಪ್ಯತ್ವ ಹೇತುತಃ, ಜ್ಞಾನಿಗಳಿಂದ ಮಾತ್ರ ಪ್ರಾಪ್ಯನಾದದರಿಂದ ಸೂರ್ಯ ಎಂಬ ಹೆಸರಿರುವ ಘರ್ಮನಾಮಾನಂ ತಂ ನರಸಿಂಹಂ, ಘರ್ಮ ಎಂಬ ಹೆಸರಿನ ನರಸಿಂಹದೇವರನ್ನು. ಅಲ್ರಿ ಘರ್ಮ ಅಂತ ನರಸಿಂಹದೇವರ ಹೆಸರು ಯಾಕೆ ಅಂದ್ರೆ ಘರ್ಷಣಾತ್ ಸರ್ವಲೋಕಸ್ಯ, ಎಲ್ಲಾ ಲೋಕಗಳನ್ನು ಪ್ರಳಯ ಕಾಲದಲ್ಲಿ ಘರ್ಷಣ. ಘರ್ಷಣ ಅಂದ್ರೇನು? ಚಟ್ನಿ ತಿಕ್ಕಿದಂಗೆ ತಿಕ್ಕಿ ಹೋಗಿ ಬಿಡ್ತಾನವ. ಘರ್ಷಣ ಮಾಡೋದಂದ್ರೆ ಇಡ್ಲಿ ಹಿಟ್ಟು ರುಬ್ಬಿದಂಗೆ ರುಬ್ಬಿ ಹೋಗಿ ಬಿಡ್ತಾನವ. ಅಲ್ಲ ಶ್ರೀನಿವಾಸ್ ಅವ್ರ ಹಂಗೆ ಹೇಳಿದ್ರೆ ಅರ್ಥ ಆಗ್ತದಂತ ಹೇಳ್ತಿರ್ತೀನಿ ಅಷ್ಟ ನಾನು. ಅದಕ್ಕೆ ಬೇರೆ ಅಭಿಪ್ರಾಯ ತಗೋಬೇಡ್ರಿ. ಆಚಾರ್ಯನಾಗ ಇಡ್ಲಿ ಚಟ್ನಿ ಮಾಡ್ರಿ ಅಂತ ತಿಳ್ಕೊಂಡು. ಘರ್ಮ ಉಚ್ಚತೆ ನಿರ್ಗತ್ಯ ಸ ಚತುರ್ಮೂರ್ತೆ, ಆ 4 ಮೂರ್ತಿಗಳಿಂದ ಹೊರಗೆ ಬಂದ. ವಿಪ್ರಕ್ಷತ್ರಾಭಿ ಸಂಸ್ಥಿತಾತ್ ಪ್ರಥಾದೀನಾಂ ಚತುರ್ಣಾರ್ಥ ಪುರುಷಾತ್ ಚತುಷ್ಟಯಂ ದತ್ವಾ ಜಗಾಮ ಭಗವಾನ್ ಸ್ವಕೀಯಾಂ ತನುಮೇವಚ. ಈ 4 ಮೂರ್ತಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟ ನಾರಾಯಣ ಹೊರಗೆ ಬಂದ. ಅವರಿಗೆ 4 ಮಂದಿಗೆ 4 ಪುರುಷಾರ್ಥಗಳನ್ನು ಕೊಟ್ಟ. ತನ್ನ ಮತ್ತು ರೂಪದಲ್ಲಿ ಸೇರಿಕೊಂಡ್ಬಿಟ್ಟ. ವಸಿಷ್ಠಾಚ್ಯ ಭರದ್ವಾಜಾತ್ ಹೋತ್ರ ಉದ್ಧರ್ಯೋ ನೃಪೌತೌ ಯಥೇಷ್ಟ ಸಿದ್ಧಿಂ ಸಂಪ್ರಾಪ್ತೌ ಸಮ್ಯಗಿಷ್ಟ್ವಾ ಜನಾರ್ದನಾಥ. ವಸಿಷ್ಠ ಮತ್ತು ಭರದ್ವಾಜರೆಂಬ 2 ಪುರೋಹಿತರಿಂದ ಪ್ರತರು ತಮಗೆ ಇಷ್ಟ ಸಿದ್ಧಿಯನ್ನು ಪಡೆದುಕೊಂಡು ಭಗವಂತನಿಂದ ಉದ್ಧತರಾದರು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಶಬ್ದ ಅರ್ಥ ಮುಗಿಸಿದ್ವಿ. ಸ್ವಲ್ಪ ಹೊರಗೆ ಬರ್ರಿ, ಪುಸ್ತಕ ಬಿಟ್ಕೊಳ್ರಿ. ಏನಾಯ್ತು, ಅಲ್ಲಿವರೆಗೆ ಕರೆಕ್ಟ್ ಬಂದಿತ್ತು ನಮ್ದು ಲೆಕ್ಕ. ಎಲ್ಲಿವರೆಗೆ ಕರೆಕ್ಟ್ ಬಂದಿತ್ತು? ಟ್ರ್ಯಾಕ್ ಬಿಟ್ಟಿದ್ದಿಲ್ಲ. 4 ರೂಪಗಳನ್ನ ಧ್ಯಾನಿಸಿದರು. ಆ 4 ರೂಪಗಳಿಂದ ನಾರಾಯಣ ಹೊರಗೆ ಬಂದ. ನಾರಾಯಣನಿಂದ ಇವರೆಲ್ಲರೂ ಅನುಗ್ರಹವನ್ನು ಪಡೆದುಕೊಂಡ್ರು, ವರ ಪಡೆದರು ಅನ್ನೋವರೆಗೆ ಸರಿ ಇತ್ತು. ಈ ಮುಂದೆ ಇದ್ದಕ್ಕಿದ್ದಂಗ ಯಜ್ಞ ಸೂರ್ಯ ಘರ್ಮ ಯಾಕೆ ಬಂತು ಅಂತಂದ್ರೆ ಇದೊಂದು ಅದ್ಭುತವಾದ ವಿಚಾರ. ಮತ್ತೆ ಏನಾಯ್ತು ಅಂದ್ರೆ ಆ ನಾರಾಯಣನಿಂದ ನರಸಿಂಹ ಹೊರಗೆ ಬಂದ. ಆ ನಾರಾಯಣನಿಂದ ಏನಾಯ್ತು? ನರಸಿಂಹ ಹೊರಗೆ ಬಂದ. ಹೆಂಗಂತ ಹಿಂಗ್ ಊಹಾ ಮಾಡ್ಕೊಳ್ರಿ, ಹಿಂಗೊಂದು ಕಲ್ಪನಾ ಮಾಡ್ಕೊಳ್ರಿ. ನೀವೊಂದು ಯಜ್ಞ ಮಂಟಪದಲ್ಲಿ ಕೂತಿದ್ದೀರಿ, 4 ಜನ ಇದ್ದೀರಿ ಅಂತ ಇಟ್ಕೊಳ್ರಿ. ಭಾಳ ಮಂದಿ ಕರ್ಕೊಂಡು ಹೋಗ್ಬೇಡ್ರಿ, ಗದ್ಲಾಗ್ತಾವ. 4 ಮಂದಿ ಕರ್ಕೊಂಡು ಹೋಗ್ರಿ. ಆ 4 ಮಂದಿ ಒಳಗೆ ಒಬ್ಬರು ವಸಿಷ್ಠರನ್ನ ಕರ್ಕೊಂಡು ಹೋಗ್ರಿ, ಒಬ್ಬರು ಭರದ್ವಾಜನ ಕರ್ಕೊಂಡು ಹೋಗ್ರಿ. ನಾ ವಸಿಷ್ಠ ಗೋತ್ರ ಇದ್ದೀನಿ, ಬರ್ತೀನಿ ಬೇಕಾರೆ. ಅದಕ್ಕೆ ಭರದ್ವಾಜ ಗೋತ್ರ ಯಾರ್ದು ಕರ್ಕೊಂಡು ಬರ್ರಿ. ಭರದ್ವಾಜ ಗೋತ್ರ ಅದಕ್ಕೆ ಇಲ್ಲೊಬ್ರು ಇದ್ದಾರೆ ಭರದ್ವಾಜ ಗೋತ್ರದವರು. ಸಪ್ರಥ ವಸಿಷ್ಠ ಭರದ್ವಾಜ 4 ಸೇರಿಕೊಂಡು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ರೂಪಗಳನ್ನು ಧ್ಯಾನಿಸಿದರು. ಅದು ಏನೇನು ಹೆಸರುಗಳವ ಇರುವಲ್ತಾಕ. ಧ್ಯಾನಿಸಿದಾಗ ಅವ್ರು 4 ಮಂದಿ ಕಾಣಿಸಿದರು. ಏನ್ ಬೇಕು ಅಂತ ಕೇಳಿದರು. ನನಗೆ ಬೃಹತ್ ಸಾಮ ನಿಯಾಮಕವಾದ ಭಗವದ್ ರೂಪ ಬೇಕು ಅಂತ ಕೇಳಿಕೊಂಡ್ರು ಭರದ್ವಾಜರು. ಅನ್ನುವುದಕ್ಕೆ ಅವರ 4 ಜನರಿಂದ ನಾರಾಯಣ ಬಂದ. ಅವನೇ ಬೃಹತ್ ಸಾಮ ಪ್ರತಿಪಾದ್ಯ ನಾರಾಯಣ. ಹೇಳಿದ್ದೀನಿ, ಬೃಹತ್ ನಾರಾಯಣನ್ ಬರ್ಸಿದ್ದೀನಿ. ಆ ನಾರಾಯಣನನ್ನು ಕುರಿತು ಮತ್ತೆ 4 ಜನ ಉಪಾಸನೆ ಮಾಡಿದರು. ಇನ್ನೇನು ಬೇಕು ಆತಲ್ಲ ಅಂದ್ರು. ಈ ಯಜ್ಞದಲ್ಲಿ ಯಾರಲ್ಲಿ ಆಹುತಿ ಹಾಕ್ಲಿಕತ್ತೀವಿ ಅಂದ್ರೆ ನರಸಿಂಹದೇವರಲ್ಲಿ ಆಹುತಿ ಹಾಕ್ಲಿಕತ್ತೀವಿ. ನಿನ್ನೆ ಹೇಳಿದ್ದೀನಿ, ಅನುಷ್ಠುಪ್ ಛಂದಸ್ಸಿನ ದೇವತೆ ಉಗ್ರಂ ವೀರಂ ಮಹಾವಿಷ್ಣು ಅನ್ನುವ ನರಸಿಂಹ. ಆ ಯಾರ ಮುಖದಲ್ಲಿ ನಾವು ಆಹುತಿ ಹಾಕ್ಲಿಕತ್ತೀವಿ ಅವನೊಂದ್ಸರಿ ನೋಡ್ಬೇಕು ಅಂತ ಇಚ್ಛಾ ಅದ ಅಂದಾಗ ನಾರಾಯಣನಿಂದ ಹೊರಗಡೆಗೆ ಯಾರು ಬಂದ್ರು ಮತ್ತೆ ಅಂದ್ರೆ ನರಸಿಂಹ ಬಂದಿದ್ದಾನೆ. ಕಂಬದಿಂದ ಬಂದ ನರಸಿಂಹನ ಕೇಳಿದ್ವಿ, ನಾರಾಯಣದಿಂದ ಹೊರಗೆ ಬಂದ ನರಸಿಂಹನನ್ನು ಇವತ್ತು ಕೇಳ್ತಾ ಇದ್ದೀವಿ. ಎಷ್ಟು ಅದ್ಭುತವಾದ ವಿಚಾರ ಇದು. ಬರೆದಿದ್ದಾರೆ ನೋಡ್ರಿ. ಏನು ಅಂತ ಕೇಳಿದ್ರೆ, ಘರ್ಷಣಾತ್ ಸರ್ವಲೋಕಸ್ಯ ನರಸಿಂಹೋ ಘರ್ಷ ಉಚ್ಯತೆ ನಿರ್ಗತ್ಯ ಸ ಚತುರ್ವಿಂಶೇ ವಿಪ್ರಕ್ಷತ್ರಾಭಿ ಸಂಸ್ಥಿತಾತ್. ಆ ಚತುರ್ಮೂರ್ತೆ ಸಕಾಶಾತ್ ನಿರ್ಗತ್ಯ, ಅಲ್ಲಿಂದಲೂ ಬಂದಿದ್ದಾನೆ ಅಂತ ತಿಳ್ಕೊಳ್ರಿ. ಅಥವಾ 4 ಮೂರ್ತಿಗಳಿಂದ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿಕ್ ಬರ್ತದೆ. 4 ಮೂರ್ತಿ ಎನಿಸಿದ ನಾರಾಯಣನಿಂದ, 4 ಮೂರ್ತಿಯಿಂದ ಅಭಿನ್ನನಾದ ನಾರಾಯಣ ಅವನಿಂದ ಬಂದಿದ್ದಾನೆ ಅನ್ನೋದೇ ಹೆಚ್ಚು ವಾಸಿ. 2 ಅಂಶ, ಅವರಿಂದ ಬಂದ ನರಸಿಂಹ ನಾರಾಯಣನಿಂದ ಹೊರಗೆ ಬಂದಿದ್ದಾನೆ ಅಂತಾದ್ರೂ ಹೇಳಿದ್ದಾರ, ಅಥವಾ ಆ 4 ಮೂರ್ತಿಗಳಿಂದ ಮತ್ತೆ ನರಸಿಂಹ ಬಂದಿದ್ದಾನ ಅಂತ ಹೇಳಿದ್ದಾರೆ. ಎರಡೂ ಸರಿ. 2 ಪಕ್ಷದಲ್ಲಿ ನಮಗೇನು ಬಾಧಕ ಇಲ್ಲ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 4ರಿಂದಲೂ ಹೊರಗೆ ಬಂದ ನರಸಿಂಹ ಅಂತ ಹೇಳ್ರಿ, ಅಥವಾ ಅವರು 4ರಿಂದ ಅಭಿನ್ನನಾದ ನಾರಾಯಣನ 5ನೇ ರೂಪದ ಅದರಿಂದ ಹೊರಗೆ ಬಂದಿದ್ದಾನೆ ಅಂತ ಹೇಳಿದ್ರು ಅಷ್ಟೇ ಅರ್ಥ, ಬೇರೆ ಏನಿಲ್ಲ. ನಮ್ಮ ಮುಖ್ಯ ಏನು ಅಂದ್ರೆ ನರಸಿಂಹ ಮತ್ತೊಂದು ಕಡೆಯಿಂದ ಪ್ರಾದುರ್ಭೂತನಾಗ್ಯಾನ ಎಂಬುದು ಒಂದು ದೊಡ್ಡ ವಿಷಯ. ನಮಗೆ ಹೆಚ್ಚಿಗೆ ಏನು ಅಂಶ ಇಲ್ಲ. ಅವನಿಗೆ ಘರ್ಮ ಅಂತ ಹೆಸರು, ಅವನಿಗೆ ಯಜ್ಞ ಅಂತ ಹೆಸರು, ಅವನಿಗೆ ಸೂರ್ಯ ಅಂತ ಹೆಸರು. ಈಗ ನೋಡ್ರಿ, ಸೂರ್ಯ ಅಂತನ್ನೋ ಹೆಸರು ನರಸಿಂಹದೇವರ ಹೆಸರು ಅಂತಿರೋದು. ಘರ್ಮ ಅನ್ನೋ ಹೆಸರು ನರಸಿಂಹದೇವರ ಹೆಸರು. ಯಜ್ಞ ಅನ್ನೋದು ನರಸಿಂಹದೇವರ ಹೆಸರು ಅಂತ. ನರಸಿಂಹದೇವರಿಗೆ ಹಿಂಗ್ 3 ಹೆಸರವ ಅನ್ನೋದು ಒಂದು ಅಪರೂಪದ ವಿಷಯ. ಬರೆದಿಟ್ಕೊಳ್ರಿ. ನರಸಿಂಹನ ನಾಮಗಳು ಅಂತ ಬರ್ಕೊಂಡು
ಬರ್ದಿಟ್ಕೊಳ್ರಿ. ಏನು? ಯಜ್ಞ, ಸೂರ್ಯ, ಘರ್ಮ, ಇವು ಮೂರು ನರಸಿಂಹದೇವರ ಸುಂದರವಾದ ಹೆಸರುಗಳು. ನರಸಿಂಹನಿಗೆ ಯಜ್ಞ, ಯಾಕ? ಸರ್ವಜ್ಞ. ಕೆಳಗೆ ಬರ್ಕೊಳ್ರಿ, ಯಜ್ಞ ಕೆಳಗೆ ಸರ್ವಜ್ಞ. ಅವನಿಗೆ ನಾವು ಸರ್ವಜ್ಞ ಅಂತ ಅನ್ನೋದನ್ನ ಪರ್ಯಾಯ ಶಬ್ದದಲ್ಲಿ ಯಜ್ಞ ಅಂತ ಕರಿತಿರ್ತೇವೆ. ಅರ್ಥ ಹೆಂಗ್ ಬಂತು? ಬಹಳ ಚಂದ ಬರ್ದಾರ. ಯಜ್ಞ ಅನ್ನೋದಕ್ಕೆ ಸರ್ವಜ್ಞ ಅಂತ ಅರ್ಥ ಹೆಂಗ್ ಬಂತು? ಶ್ರೀಮದಾಚಾರ್ಯರ ಎಟಮಾಲಜಿ ನಮಗೆ ತಿಳಿಯೋದೇ ಇಲ್ರಿ. ಯ ಅಂತ ಅನ್ನೋ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ, ಜ್ಞ ಅನ್ನೋ ಶಬ್ದಕ್ಕೂ ತಿಳುವಳಿಕೆ ಅಂತ ಅರ್ಥ. ಯ ಅಂದ್ರು ಜ್ಞಾನ, ಜ್ಞ ಅಂದ್ರು ಜ್ಞಾನ, ಜ್ಞಾನ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಹಂಗ್ ಬರ್ದಿಟ್ಟಾರ ಆಚಾರ್ಯ. ಜ್ಞಾನಕ್ಕೆ ಜ್ಞಾನ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಹಂಗ್ ಬರ್ದಿಟ್ಟಾರ. ಇರ್ಲಿ. ಒಂದ ಸೂರ್ಯ ಅಂತ ಹೆಸರು. ಯಾಕಂದ್ರೆ ಜ್ಞಾನಿಗಳಿಗೆ ಮಾತ್ರ ಗೋಚರ, ಅದಕ್ಕೆ ದೇವರಿಗೆ ಸೂರ್ಯ ಅಂತ ಕರೀತಾರೆ. ಸೂರಿ ಅಂದ್ರೆ ಜ್ಞಾನಿಗಳು, ಯ ಪ್ರಾಪ್ಯ, ಜ್ಞಾನಿ ಪ್ರಾಪ್ಯನಾದ್ದರಿಂದ ಸೂರ್ಯ ಅಂತ ಹೆಸರು. ಜ್ಞಾನಿ ಪ್ರಾಪ್ಯನಾದದ್ದರಿಂದ ಸೂರ್ಯ ಎಂದು ಹೆಸರು. ಮುಂದ ಘರ್ಮ ದೇವರ ಹೆಸರು, ನರಸಿಂಹದೇವರು. ಯಾಕ? ಘರ್ಷಣಾತ್ ಘರ್ಮ ಅಂದ್ರೆ ಹೇಳ್ತೀನಿ, ಅರ್ಥ ಬರೆಸ್ತೀನಿ ಈಗ. ಸಂಹರಣಾತ್, ಸಂಹಾರ ಮಾಡ್ತಾನ, ಆದ್ದರಿಂದ ಘರ್ಮ. ಸಂಹಾರ ಮಾಡ್ತಾನವ, ಪಾರು ಮಾಡ್ತಾನ, ಮತ್ತವ ಎರಡೂ ಮಾಡ್ತಾನವ. ದೋಷಗಳಿದ್ರೆ ಸಂಹಾರ ಮಾಡಿ ನಮ್ಮನ್ ಪಾರು ಮಾಡ್ತಾನ, ಅಷ್ಟೇ ಕೆಲಸ. ಸರಿ ಆತೇನ್ರಿ? ಬರ್ಕೊಂಡ್ರೇನ್ರಿ ಎಲ್ಲಾರು? ಮುಂದೆ ಹೊಂಡೋಣ. ಈಗ ಇಷ್ಟು ಮುಗೀತು. ಇದು ಇತ್ಯಾದಿ ಋಗ್ವೇದ ಸಂಹಿತಾಯಾಮ್ ಅಂತ ಋಗ್ವೇದ ಸಂಹಿತೆಯಲ್ಲಿ ವಿಷಯ ಬಂತು. ಮುಂದೆ ನೋಡ್ರಿ. ಯಸ್ಯ ಪ್ರಥ ಇತಿ ನಾಮ, ಭಾಷ್ಯ 257. ಯಸ್ಯ ಯಾರಿಗೆ ಪ್ರಥ ಇತಿ ನಾಮ, ಸಚ ಹವಿರ್ನಾಮ್ನೋ ವಿಷ್ಣು ಹವಿರ್ಯತ್ ಆಯತ್. ಅವ ಹವಿಹಿ ಎಂಬ ಹೆಸರಿನ ವಿಷ್ಣುವಿಗೆ ಹವಿಸ್ಸನ್ನ ಯತ್ ಆಯತ್. ಯತ್ ಆಯತ್ ಅಂದ್ರೆ ಅರ್ಪಿಸಿದನು ಅಂತ ಅರ್ಥ ಬೇಕಾಗಿದೆ ನಮಗೆ. ಅದಕ್ಕೆ ವ್ಯಾಕರಣ ಪ್ರಕಾರ ಅರ್ಥ ಬರೀತಾರೆ ಶ್ರೀಮದಾಚಾರ್ಯ. ಆಟೋ ಲೋಪೇನ ಅಂತರ್ನೀತ ನಿತ್ವೇನ ಚ ಅಯಾಪಯತ್ ಇತ್ಯರ್ಥ. ಸಮರ್ಪಿಸಿದನು ಅಂತ ಅರ್ಥ. ಹವಿಸ್ ಎಂಬ ಹೆಸರಿನ ಪರಮಾತ್ಮನಿಗೆ ಹವಿಸ್ಸನ್ನು ಸಮರ್ಪಣಿದ ಅಂದ್ರೆ ನೋಡ್ರಿ, ಇಲ್ಲೊಂದು ಸ್ವಾರಸ್ಯ. ಆ ನರಸಿಂಹದೇವರ ಹೆಸರಿನೊಳಗೆ ಇನ್ನೊಂದು ಬರ್ಕೋಬೇಕಾಗಿತ್ತು, ಹವಿಹಿ ಅಂತ ಒಂದು ಹೆಸರು ಬರ್ಕೋಬೇಕಾಗಿತ್ತು. ಅದೊಂದು ಉಳಿದದ. ಅದು ಏನೋ 4ನೇದು ಉಳಿತು ಅಂತ ಬಂದಿತ್ತು. ಹವಿರ್ನಾಮ್ನೋ ವಿಷ್ಣು, ಹವಿಹಿ ಎಂಬ ಹೆಸರಿಡುವಂತಹ ಪರಮಾತ್ಮನಿಗೆ ಹವಿಸ್ಸನ್ನು ಅರ್ಪಿಸಿದ. ವ್ಯಾಕರಣದ ವ್ಯವಸ್ಥೆ ಮಾಡ್ಲಿಕ್ಕೆ ಮಂತ್ರದ ಅರ್ಥವನ್ನು ಇಟ್ಟುಕೊಂಡು. ಏವಂ ಸಪ್ರಥ ಇತಿ ಯಸ್ಯ ನಾಮಾಸ, ಅದೇ ರೀತಿಯಾಗಿ ಸಪ್ರಥ ಎನ್ನುವಂಥವನು ಹವಿರ್ಯದಿತಿ ಪೃಥಕ್ ಸಂಬಂಧ, ಹವಿಸ್ಸನ್ನ ಕೊಟ್ಟ ಅಂತ. ಆ ಚಕ್ರೆ ಆಕಾರಯಾಮಾಸ, ಆ ಚಕ್ರೆ ಅಂದ್ರೆ ಆಕಾರಯಾಮಾಸ, ಪ್ರಾರ್ಥನೆ ಮಾಡಿಕೊಂಡ್ರು. ಅವಿಂದನ್ ತೇ ಅವಿಂದನ್ ಇತಿ ಅಧ್ಯಾತ್ಮ ಅಧಿದೈವಯೋ ಉಭಯತ್ರಾಪಿ ಭಗವಂತಂ ಅವಿಂದನ್. 2 ಸರ್ತಿ ಅವಿಂದನ್ ಅವಿಂದನ್ ಬಂದಲ್ಲ. ಯಾಕ ಅಂದ್ರೆ ಒಂದ್ಸಲ ಅಧ್ಯಾತ್ಮದಲ್ಲಿ, ಒಂದ್ಸಲ ಅಧಿದೈವದಲ್ಲಿ ಭಗವಂತನ ಕೂಗಿದ್ರು ಅಂತ ಅರ್ಥ ಅಷ್ಟೇ. ದೇವಯಾನಂ ಗುಹಾಯದಿತಿ ವಚನಾತ್. ಯಾಕ? ದೇವಯಾನಂ ಅಂತ ಹೊರಗಡೆಗೆ, ಗುಹಾಯತ್ ಅಂದ್ರೆ ಒಳಗಡೆಗೆ. ಇರ್ಲಿ, ಒಟ್ಟಾರೆ ಈ ಪ್ರಕರಣದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ವ್ಯಾಕರಣ ರೀತಿಯಿಂದ ಮಂತ್ರಾರ್ಥವನ್ನು ಸಮನ್ವಯ ಮಾಡಿದ್ದಾರೆ. ಪ್ರಥ ಎಂಬ ರಾಜನು ಹವಿಸ್ಸನ್ನು ಸಮರ್ಪಣೆ ಮಾಡಿದ, ಸಪ್ರಥ ಎಂಬ ರಾಜನು ಹವಿಸ್ಸನ್ನು ಸಮರ್ಪಣೆ ಮಾಡಿದ. ಕರೆದರು ಅವನನ್ನ. 2 ಕಡೆಗೆ ಧ್ಯಾನಿಸಿದರು ಅಂತ ಬಂತು. ಯಾಕಂದ್ರೆ ಒಂದು ಅಧ್ಯಾತ್ಮದಲ್ಲಿ ಧ್ಯಾನಿಸಿದರು, ಒಂದು ಅಧಿದೈವದಲ್ಲಿ ಧ್ಯಾನಿಸಿದರು ಅಂತ ಮುಗಿದೋತು. ಇದ ಆದ ಮೇಲೆ ಮತ್ತೊಂದು ಮಂತ್ರ ಅದ. ಆ ಮಂತ್ರದ ಅರ್ಥವನ್ನ ಏನ್ ಮಾಡ್ತಾರ ಅಂತಂದ್ರ, ಒಂದು ಮಂತ್ರ ಅಲ್ಲ, 2 ಮಂತ್ರ. ಆ 2 ಮಂತ್ರಗಳ ಅರ್ಥವನ್ನ ಇತ್ಯಾದಿ ಚ, ಅದೇ ಋಗ್ವೇದ ಸಂಹಿತೆಯಿಂದ ಕೊಡ್ತಾ ಇದ್ದಾರೆ. ಮಂತ್ರ ಏನು ಅಂತಂದ್ರೆ, ಹಿಂದಕ್ಕ ಇದು ಅಲ್ಲಿ ಒಂದ್ಸಲ ಬಂದದ, ಅದನ್ನ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಈ ಮಂತ್ರವನ್ನ ಬರ್ಕೊಂಬಿಡ್ರಿ, ಅಂದ್ರೆ ಚಂದ ಇರ್ತದ. ಒಂದೊಂದು ಸಾಲು ಬಡಬಡ ಬರ್ಕೊಳ್ರಿ. ಇಲ್ಲ ಅರ್ಥ ಕೇಳ್ಬಿಡ್ರಿ, ಸಾಕು, ಹೋಲಿ, ಏನ್ ನಡೀತದೆ ಅಂತ ಬರೀ ಬರ್ಕೊಳ್ಬೇಕು ಅಂತ ಇಲ್ಲ. ನಾ ಮಂತ್ರ ಹೇಳಿರ್ತೀನಿ. ಮಂತ್ರ ಏನದ ಅಂತ ನಾ ಹೇಳ್ಬಿಡ್ತೀನಿ, ಅರ್ಥ ಮಾತ್ರ ಹೇಳುವಂತ್ರಿ. ಚತುಃಕಪರ್ಧ ಯುವತಿ ಸುಪೇಶಾಹ ಘೃತ ಪ್ರತೀಕ ವಯುನಾನಿ ವಸ್ತೆ ತಸ್ಯಾಂ ಸುಪರ್ಣ ವೃಷಣ ನಿಷೇಧತು ಯತ್ರ ದೇವ ದಧಿರೆ ಭಾಗಧೇಯಂ ಅಂತಿದೆ ಮಂತ್ರ. ಚತುಶಿಖಂಡಾಂ ತು ರಮಾಂ, ಭಾಷೆ ನೋಡ್ಬಿಡ್ರಿ ಈಗ. ಚತುಶಿಖಂಡಾಂ, ಅಲ್ಲಿ ಚತುಃಕಪರ್ಧ ಅಂತದ, 4 ಹೆರಳಿನವಳು. ಲಕ್ಷ್ಮೀದೇವಿ ಸುಂದರವಾದ 4 ಹೆರಳುಗಳನ್ನು ಹಾಕೊಂಡಿದ್ದಾಳಂತ. ಹೆಂಗ್ ಹಾಕೊಂಡಿರ್ಬೋದ್ರಿ ಆಚಾರ? 4 ಹೆರಳು ಸುಂದರವಾದದ್ದು ಹೆಂಗಿರ್ಬೇಕದು? ಏನ್ ಇಲ್ಲೊಂದು ಜ್ಯೋತಿ, ಇಲ್ಲೊಂದು ಜ್ಯೋತಿ, ಇಲ್ಲೊಂದು ಜ್ಯೋತಿ, ಇಲ್ಲೊಂದು ಜ್ಯೋತಿ ಬಿಟ್ಟಿದ್ರು? ಹೇಳಿದ್ದೀನಿ ನಾನು. ಅಲ್ಲ, ಎರೆದುಕೊಂಡಿರುವಾಗ ಹೆಣ್ಮಕ್ಳು
ಹಿಂಗ ಇಲ್ಲಿಂದ 2 ಹಿಂಗ್ ಕಟ್ಕೊಂಡು ಆಮೇಲೆ ಕೆಳಗೆ ಹಾಕೊಂಡಿರ್ತಾರೆ. ಅದೇ 4 ಬೇರೆ ಅಲ್ಲದು. 4 ಅನ್ನೋದಕ್ಕೆ ಇವು ಅವು ವೆಸ್ಟ್ ಇಂಡೀಸ್ ನಿಗ್ರೋಸ್ ಹಾಕೊಂಡಿರ್ತಾವಲ್ಲ, ಹಿಂಗೊಂದು 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 ಹಿಂಗ ಅಂತಾವಲ್ಲ, ಅಸಹ್ಯ ಕೆಟ್ಟ ಅಸಹ್ಯ ಅದು. ರಾಕ್ಷಸರ ಕಂಡಂಗೆ ಕಾಣ್ತಿರ್ತಾವ ಹಂಗಲ್ಲವು. ಅವು ಲಕ್ಷ್ಮಿ ಹೇರ್ ಸ್ಟೈಲ್ ಅಲ್ಲ, ಹಿಡಿಂಬಿ ಹೇರ್ ಸ್ಟೈಲ್ ಆಗ್ತಾವು. ಅದಕ್ಕ ಹಿಂಗ್ ಹಾಕೊಂಡು ಅವನ್ ಎರಡನ್ನೂ ಇಲ್ಲಿ ತಗೊಂಡಿದ್ಲಂತ. ಇಲ್ಲೂ ಹೆರಳು ಬಂದಿದ್ವು, ಇಲ್ಲೂ ಹೆರಳಿತ್ತು. ಅದು ಚತುಶ್ಶಿಖಂಡ ರಮಾ. ಆ 4 ಹೆರಳು ಹಾಕೊಂಡಿರುವಂತಹ ಲಕ್ಷ್ಮೀ ದೇವಿಯನ್ನ ದ್ವಿರೂಪೋ ಭಗವಾನ್ ಹರಿಹಿ, 2 ರೂಪದಿಂದ ಭಗವಂತ ಸಂತೋಷ ಪಡಿಸ್ತಾ ಇದ್ದಾನಂತ. 2 ರೂಪ, ಏನೋ ಆಶ್ಚರ್ಯ. ಲಕ್ಷ್ಮೀ ರೂಪ ಒಂದದ, ಭಗವಂತನ 2 ರೂಪವ. ಹಿಂಗೂ ಒಂದು ಉಪಾಸನಾ ಕ್ರಮ. ಯಾರೋ ಹಿಂಗ್ ಕಂಡಿದ್ದಾರೆ. ಚತುಷ್ಕ ಪರ್ದ ಯುವತಿಸ್ಸು ಪೇಶಾಗ. ಆಮೇಲೆ ದ್ವಿರೂಪ ಭಗವಾನ್ ಹರಿ ಅವೇನಾಗಿದ್ದಾನ ಅಂತ ಕೇಳಿದ್ರೆ, ತಸ್ಯಾಂ ಸುಪರ್ಣ ವೃಷಣಾನಿ ಇದು ನಿಷೇಧತು ಅಂತ. ಅದಕ್ಕೆ ಹೇಳು ಪರಮಾನಂದ ರೂಪತ್ವಾತ್ ಸುಪರ್ಣ ಇತಿ ನಾಮಕಃ. ಅಲ್ಲಿ ಸುಪರ್ಣವು ಅಂತದ, ದೇವರಿಗೆ ಸುಪರ್ಣ ಅಂತ ಹೆಸರಂತ. ಯಾಕ? ಪರಮ ಆನಂದ ರೂಪನಾದದ್ರಿಂದ. ಸು ಪ್ಲಸ್ ಪರ ಪ್ಲಸ್ ಣ ಹಂಗ್ ಶಬ್ದದ ಬರ್ಕೋಬೇಕು ಸುಪರ್ಣ ಅನ್ನೋದನ್ನ. ಸು ಪ್ಲಸ್ ಪರ ಪ್ಲಸ್ ಣ. ಸು ಅಂದ್ರೆ ಶ್ರೇಷ್ಠ, ಪರ ಅಂದ್ರೆ ಶ್ರೇಷ್ಠ, ಣ ಅಂದ್ರೆ ಸುಖ, ಅಂದ್ರೆ ಪರಮಾನಂದ ರೂಪ ಅಂತ ಅರ್ಥ ಅದಕ್ಕೆ. ಮುಂದೆ ರಮಯಾಮಾಸ ತಸ್ಯಾಂಚ ನಿಷಣ್ಣ ಸರ್ವದೇವಹಿ. ಅವಳಲ್ಲಿ ಕುಳಿತು, ತಸ್ಯಾಂ ನಿಷಣ್ಣ, ಅವಳಲ್ಲಿ ಕುಳಿತು ಯಾವಾಗಲೂ ಅವಳನ್ನ ಸಂತೋಷಪಡಿಸಿದ. ಅಂದ್ರೆ ಲಕ್ಷ್ಮೀದೇವಿ ಮೇಲೆ ಕೂತ್ಬಿಟ್ಟ ಅಂತ ಅರ್ಥ. ಏನ್ ಮತ್ತೀವ ಎಲ್ರ ಹೆಂಗ್ ಮತ್ತ ಅರ್ಥ ಮಾಡೋದಂದ್ರೆ, ತಸ್ಯಾಂ ವಿಷಯೇ ನಿಷಣ್ಣ, ಅವಳ ಜೊತೆಗೆ ಸೇರಿಕೊಂಡು ಅಂತ ಅರ್ಥ. ಅವಳಲ್ಲಿ ಕೂಡಿ, ಅವಳಲ್ಲಿ ನಿಷಣ್ಣ ಅಂದ್ರೆ ಕೂಡಿ ಅಂತ ಅರ್ಥ ಅಲ್ಲ, ಅವಳ ಜೊತೆಗೆ ಸೇರಿಕೊಂಡು ಅಂತ ಅರ್ಥ ಅದಕ್ಕೆ. ಆ ಭಗವಂತ ಆ ಲಕ್ಷ್ಮೀ ರೂಪದ ಜೊತೆಗೆ ಸೇರಿಕೊಂಡಿದ್ದಾನೆ. ಏಕ ಏವಚ ಸ ವಿಷ್ಣು, ಅಂಥ ಭಗವಂತ ಒಬ್ಬನೇ ಅವ. ಯಾರು? ಪ್ರವಿಷ್ಟ ಕ್ಷೀರಸಾಗರಂ, ಕ್ಷೀರಸಾಗರದಲ್ಲಿ ಪ್ರವೇಶ ಮಾಡಿದ್ದಾನೆ. ಸರ್ವಂ ಪಶ್ಯತ್ಯಸೌ ದೇವ, ಅವನೇ ಎಲ್ಲವನ್ನು ನೋಡ್ತಾನೆ. ಪೂರ್ಣಾಕುಂಠೇನ ಚೇತಸ, ಯಾವಾಗಲೂ ಎಚ್ಚರ ಇರುವಂತಹ ತನ್ನ ಮನಸ್ಸಿನಿಂದ ಎಲ್ಲವನ್ನು ನೋಡ್ತಾನ. ಪರಿಪಕ್ವೇನ ಮನಸ್ಸ, ಬ್ರಹ್ಮದೇವರಂತಾರ ನಾನು ಪರಿಪಕ್ವವಾದ ಮನಸ್ಸಿನಿಂದ ಅವನನ್ನು ನೋಡಿದೆ. ತ್ವಂ ಅಜಃ, ತಂ ತ್ವಜಃ ಮಾತೇವ ವ್ಯಂಜಕತ್ವಾತ್ ತಂ ಪ್ರಾಣಸ್ಥಂ ವಾಕ್ ಸರಸ್ವತಿ. ತಾಯಿಯಂತೆ ವ್ಯಂಜಕಳಾಗಿದ್ದಾಳೆ. ಯಾರು ತಾಯಿಯಂತೆ ವ್ಯಂಜಕಳಾಗಿದ್ದಾಳೆ? ಲಕ್ಷ್ಮೀದೇವಿ. ಆ ಪ್ರಾಣದಲ್ಲಿರುವಂತಹ ಪರಮಾತ್ಮನನ್ನ. ವಾಕ್ ಸರಸ್ವತಿ ಲಿಹತೆ ಲಿಖ್ಯತ ಇವ ಪ್ರಾಣಸ್ಥೇನತು ಸಾಸದ. ಯಾವಾಗ ನಾವು ಮೌನ ತಾಳ್ತೀವೋ ಆಗ ಪ್ರಾಣ ಅವಳನ್ನ ನೆಕ್ಕಿ ನುಂಗಿದಂತೆ, ಯಾವಾಗ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವೋ ಆಗ ಸರಸ್ವತಿ ಅವನನ್ನು ನುಂಗಿದಂತೆ ಕಾಣಿಸ್ತದ. ಇದಾಗಿದೆ ನಿನ್ನೆ ಬಂದದ. ಸ್ವಯಂತು ಭಗವಾನ್ ವಿಷ್ಣು ವಾಕ್ಪತೇರ್ ಬ್ರಹ್ಮಣೋಪಿತು. ಭಗವಂತ ಸ್ವತಃ ವಿಷ್ಣು ವಾಕ್ಪತಿ, ಅವ ವಾಕುಗಳಿಗೂ ಅಧಿಪತಿಯಾಗ್ಯಾನ, ಬ್ರಹ್ಮನಿಗೂ ಪತಿಯಾಗಿದ್ದಾನೆ. ನಿತ್ಯ ಪಿತಾ ಸ್ವತಂತ್ರಶ್ಚ ನಾಸ್ಯ ಮಾತಾ ಪಿತಾತಿ ಚ. ಇವರಿಗೆ ಯಾರು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತ ತಿಳ್ಕೊಳ್ರಿ. ಯಾರ ಅಪ್ಪ ಅಮ್ಮ ಯಾರ್ಯಾರಿಲ್ಲ. ಅವನಿಗೆ ಪಾಪವ ಸ್ವದೇಶಿ ನಾನು ಪರದೇಶಿ ನೀನು ಅಂತ ತಿಳ್ಕೊಂಡು ಅವನು ಪರದೇಶಿ ಮಾಡಿ ಕೂಡಿಸ್ಬಿಟ್ಟಾರೆ ಪಾಪ. ಏನ್ ಮಾಡ್ಬೇಕು ಹೇಳೋಣ ಅಂತ. ಇಷ್ಟ ಆತ. ಈಗ ಇಷ್ಟೆಲ್ಲ ವಿಷಯ ಗೊತ್ತಾತೀಗ. ಏನಾಯ್ತು? ಶ್ರೀಮದಾಚಾರ್ಯರು 2 ಮಂತ್ರಗಳ ವಿವರಣೆಯನ್ನು ಕೊಟ್ರು. ಎದಕ್ಕೆ ಬೇಕಾಗಿತ್ತಿದು ಮಂತ್ರಗಳು ಅಂತ ಕೇಳಿದ್ರೆ, ಪಂಚಾಲ ಚಂಡರ, ಇದು ಕೊನೆಯದು, ಇದು ಋಗ್ವೇದ ಸಂಹಿತೆಯಲ್ಲಿ ಬಂದಿರುವಂತಹ ಮಾತೇನು ಅನ್ನೋದನ್ನು ಕೊನೆಯಲ್ಲಿ ಹೇಳ್ಬಿಡ್ತೇನೆ. ಈ ಅಧ್ಯಾಯ ಮುಗಿತದ, ಮುಂದಿನ ಅಧ್ಯಾಯಕ್ಕೆ ಹೋಗೋಣಂತ. ಇದು ಈ ಉಪನಿಷತ್ತಿನ, ಐತರೇಯ ಉಪನಿಷತ್ತಿನ ಕೊನೆಯ ಅಧ್ಯಾಯ. ಮುಂದಿಂದು ಮುಗಿದ್ರೆ ಐತರೇಯ ಮುಗೀತು. ಏನ್ ಪ್ರಸಂಗ ಏನದ ಅಂತ ಸ್ವಲ್ಪ ಈ ಕಡೆ ನೋಡ್ಬಿಡ್ರಿ. ಪಂಚಾಲ ಚಂಡ್ರ ಏನಂತಾರ, ಅವರು ಪಂಚಾಲ ದೇಶದಿಂದ ಬಂದ ತಪಸ್ಸಿನಲ್ಲಿ ಪ್ರಚಂಡರು, ವಾದದಲ್ಲಿ ಪ್ರಚಂಡರು. ಅವ್ರು ವಾದ ಹಾಕಿದ್ರಿ ಎಲ್ಲ ಋಷಿಗಳ ಜೊತೆಗೆ. ನೀವೇನ್ ಹೇಳೋದಿಲ್ಲ, ಏನೇನೋ ಹೇಳ್ತೀರಿ ನೀವು, ಆ ಸಂಹಿತಾ ಈ ಸಂಹಿತಾ ಅಂತ. ನಿಜವಾಗ್ಲೂ ಸಂಧಿ ಒಂದುಗೂಡಿಸೋದು ಯಾವ್ದು ಗೊತ್ತೇನು? ಮಾತು. ನೆನಪಿಟ್ಟುಕೊಳ್ರಿ, ನಮ್ಮ ಮಾತು ಎಲ್ಲವನ್ನ ಒಂದುಗೂಡಿಸ್ತದ. ಬೇಕಾದಾಗ್ಲಿದೆ ಎಂಥದ್ದಿದ್ರಕ. ಮಿತ್ರರು ನಮ್ಮ ಮಾತಿನಿಂದ ಒಂದುಗೂಡ್ತಾರೆ, ಭಗವಂತ ನಮ್ಮ ಮಾತಿನಿಂದ ಒಂದಾಗ್ತಾನೆ, ಶಾಸ್ತ್ರಗಳು ಒಂದಾಗ್ತದೆ, ಎಲ್ಲಾ ವ್ಯವಹಾರ ಮಾತಿನಿಂದ ಮಾಡ್ಬೇಕಾಗ್ತದೆ. ಸೊ ಮಾತೇ ಏನಾಗಿದೆ ಅಂದ್ರೆ ನಮಗೆ ಸಂಧಿಗೆ ಬೇಕಾಗಿರುವಂತಹದ್ದು. ಅದಕ್ಕೆ ನಾವು ಮಾತಾಡುವಾಗ ನಮ್ಮ ಮಾತಿನಲ್ಲಿ ಪರಮಾತ್ಮ ಬಂದು ನಿಲ್ತಾನೆ. ಯಾಕ? ಸತ್ವಯುಕ್ತವಾಗಿದ್ದರೆ. ನೆನ್ಪಿಟ್ಕೊಳ್ರಿ, ಮುರಳೀಧರ್ ಸರಾಫ್ ಏನೋ ಕಸ ಕಡ್ಡಿ ಮಾತಾಡ್ತಿದ್ರೆ ದೇವ್ರು ಬಂದು ಕೊಡಂಗಿಲ್ಲ. ಅವಂಗೇನ್ ಸಂಬಂಧದ? ನೆನೆಬಾರ ಹೋಗಂತ. ನೀವು ಭಗವದ್ ವಿಷಯವನ್ನ ಮಾತಾಡ್ತಾ ಇದ್ರೆ ತಕ್ಷಣದಲ್ಲಿ ಅದರಲ್ಲಿ ಬಂದು ಕೂಡ್ತಾನ ಪರಮಾತ್ಮ. ಹಾಗಾದ್ರೆ ಮಾತಿನ ಹೊಟ್ಟೆಯೊಳಗೆ, ಮಾತಿನ ಗರ್ಭದೊಳಗೆ ಪ್ರಾಣ ಸೇರಿತು. ಅರ್ಥ ಆಯ್ತಿಲ್ಲ ಹೆಂಗದ ಕಾನ್ಸೆಪ್ಟ್ ಅಂತ ಹೇಳಿ? ಮಾತಿನಲ್ಲಿ ಪ್ರಾಣ. ಅವನು ಮಾತಾಡ್ತಾ ಇದ್ರೆ ಅವನ ಜೀವ ಎಲ್ಲ ಈ ಮಾತಿನಲ್ಲಿ ಇದೆ ಅಂತ ಅನಿಸ್ತಿತ್ತು ಅಂತಂತಾರೆ. ಅಂತೀವಿಲ್ಲ ನಾವು.
ನೋಡ್ತಿರ್ತೀವಲ್ಲ ಮಾತಾಡೋ ಕಾಲಕ್ಕೆ ಅವನ್ ಪೂರ್ಣ ಜೀವ ಈ ಮಾತಿನಲ್ಲಿ ಅಷ್ಟು ತುಂಬಿ ಮಾತಾಡಿದ ಅಂತ. ಕೆಲವರು ಮಾತುಗಳು ಅಷ್ಟು ಇಂಪ್ರೆಸ್ ಆಗ್ತಿರ್ತಾವ ನಮಗ ಅಂತಂದ್ರೆ ಯಾಕಂದ್ರೆ ಅವ್ರು ಫ್ರಮ್ ದ ಹಾರ್ಟ್ ಮಾತಾಡ್ತಿರ್ತಾರ, ಒಳಗಿನಿಂದ ಬರ್ತಿರ್ತದ ಮಾತದು. ಅದೇ ಹೇಳಿದ್ದು, ಮಾತಿನ ಹೊಟ್ಟೆಯೊಳಗೆ ಪ್ರಾಣ. ಯಾವಾಗ ಮಲಗುತ್ತೀವಿ ಆಗ ಪ್ರಾಣನ ಹೊಟ್ಟೆಯಲ್ಲಿ ಮಾತು. ಇದೇ ತಾಯಿ ಮತ್ತು ಮಗ, ಇದೇ ನಾರಾಯಣ ಮತ್ತು ಸರಸ್ವತಿ. ಹೀಗೆ ಇವರಿಬ್ಬರ ಸಂಬಂಧ ಇದೆ ಅಂತ ಹೇಳಿದರು. ಇದರ ಹಿಂದಿನ ಮಾತೊಂದು ಬೇಕಾಗಿತ್ತು ಅವ್ರಿಗೆ, ಯಾಕಂದ್ರ ಅಲ್ಲಿ ಏಕಹ ಅಂತ ಒಂದು ಶಬ್ದ ಬಂದ್ಬಿಡ್ತು. ಒಟ್ಟಾರೆ 2 ಮಂತ್ರಗಳ ಅಭಿಪ್ರಾಯ ಇಷ್ಟಿದೆ. ಏನಿದೆ ಅಂತ ನೋಡ್ಕೊಳ್ರಿ. ಕ್ಷೀರಸಾಗರದಲ್ಲಿ ಒಂದು ಶ್ವೇತದ್ವೀಪ, ಬಹಳ ಸುಂದರವಾದ ಮಂತ್ರ ಇದು. ಋಗ್ವೇದದಲ್ಲಿ ಇಷ್ಟು ಅದ್ಭುತ ಮಂತ್ರ ಇದೆ ಅಂತ ಗೊತ್ತಿಲ್ಲ ನಮಗೆ. ಕ್ಷೀರಸಾಗರ, ಆ ಕ್ಷೀರಸಾಗರದಲ್ಲಿ ಒಂದು ಶ್ವೇತದ್ವೀಪ. ಶ್ವೇತದ್ವೀಪದಲ್ಲಿ ಒಂದು ಲಕ್ಷ್ಮೀ ರೂಪ. ಅವಳು ಎಂಥವಳು ಮಹಾನುಭಾವಳು ಅಂತಂದ್ರೆ 4 ಹೆರಳುಗಳನ್ನು ಹಾಕೊಂಡು ನಿತ್ಯ ಯೌವನ, ಸುಂದರಾಂಗಿ, ಲಾವಣ್ಯಮಯ ಶರೀರ, ನಿತ್ಯ ತರುಣಿಯಾಗಿ 4 ಹೆರಳುಗಳನ್ನು ಹಾಕೊಂಡು ಅಲಂಕೃತಳಾಗಿ ನಿಂತಿದ್ದಾಳೆ. ಯಾಕೆ? ನಾರಾಯಣ ನನ್ನ ಬಳಿ ಬರ್ತಿದ್ದಾನೆ ಅನ್ನೋದಕ್ಕೆ ಅಂತಹ ಅದ್ಭುತ ಅಲಂಕಾರ ಮಾಡಿಕೊಂಡಿದ್ದಾಳೆ. ಆ ಭಗವಂತ ಅವಳನ್ನ ನೋಡಿ ತನ್ನ ಒಂದು ರೂಪಕ್ಕಿಂತಲೂ 2 ರೂಪದಿಂದ ಅವಳ ಜೊತೆಗೆ ನಾನು ವಿಹಾರ ಮಾಡಬೇಕು ಅಂತ 2 ರೂಪಗಳನ್ನು ತೆಗೆದುಕೊಂಡ. 2 ರೂಪಗಳಿಂದ ಹೋಗಿ ಅವಳನ್ನ ಸೇರಿಕೊಂಡ. ಇದು ಶ್ವೇತದ್ವೀಪದಲ್ಲಿ. ಅದೇ ಶ್ವೇತದ್ವೀಪದಲ್ಲಿ ಹೀಗೆ ಲಕ್ಷ್ಮೀದೇವಿಯ ಜೊತೆಗೆ 2 ರೂಪದಿಂದ ವಿಹಾರ ಮಾಡುವ ನಾರಾಯಣ ತಾನು ಅಲ್ಲಿದ್ದೇ ಸಂಪೂರ್ಣವಾದ ಜಗತ್ತನ್ನು ನೋಡ್ತಿದ್ದಾನೆ. ಯಾಕಿದು ಹೇಳ್ಬೇಕಾತು? ವಿಹಾರ ಮಾಡ್ತಿದ್ದಾನ ಅಂತ ಜಗತ್ತ ಮರ್ತಾನ ಅಂತ ತಿಳ್ಕೊಬ್ಯಾಡ್ರಿ. ಅವ ಲಕ್ಷ್ಮಿ ಜೊತೆಗೆ ತಲ್ಲೀನಾಗ್ಬಿಟ್ಟಾನ, ನಮ್ಮನ್ನ ಯಾರು ನೋಡ್ಕೋಬೇಕ್ರಿ? ಇವ್ ಹೆಣ್ಣೆ ಹೆಂಡತಿ ಬಾಗಲ ಹಾಕೊಂಡು ಕೂತ್ಕೊಂಡ್ರೆ ನಮ್ಮನ್ನ ಯಾರು ನೋಡ್ಬೇಕು? ಹಿಂಗ ಅನ್ಕೋಬ್ಯಾಡ್ರಿಪಾ ಅಪ್ಪಗಳ. ಅವ ಹೆಣೆ ಇದ್ದಾನ. ಇದನ್ನ ಯಾರು ಕಂಡ್ರು? ಸ್ವಂತ ಪುತ್ರನಾದ ಬ್ರಹ್ಮ ಅಲ್ಲಿ ಹೋಗಿ ಪರಿಪಕ್ವವಾದ ಮನಸ್ಸಿನಿಂದ, ಆಹಾ, ಶ್ವೇತದ್ವೀಪದಲ್ಲಿ ನನ್ನ ತಂದೆ ತಾಯಿಗಳು ರಮಣ ಮಾಡ್ತಾ ಇದ್ರೂ ಕೂಡ ನಮ್ಮನ್ನ ಮರ್ತಿಲ್ಲ. ಇಂಥ ನಾರಾಯಣ ಯಾರವನು ಅಂದ್ರೆ ಮಾತಿನ ಹೊಟ್ಟೆ ಒಳಗೆ ಕುಳಿತುಕೊಂಡಿದ್ದಾನೆ. ನನ್ನ ಹೆಂಡತಿ ಸರಸ್ವತಿ ಅವನ ಹೊಟ್ಟೆ ಒಳಗೆ ಕೂತ್ಕೊಂಡಿದ್ದಾನೆ, ಅವಳು ಅವನ ಹೊಟ್ಟೆಯಲ್ಲಿ ಕೂತಿದ್ದಾಳೆ. ಇದು ಒಂದು ತರಹದ ಆಟ ಇದೆ. ಅಲ್ಲಿ ಸರಸ್ವತಿ, ಅಲ್ಲಿ ಲಕ್ಷ್ಮೀ ಜೊತೆಗೆ ಆಟ ಆಡ್ತಾ, ಇಲ್ಲಿ ಸರಸ್ವತಿ ಜೊತೆಗೆ ಆಟ ಆಡ್ತಾ ಇದ್ದ ಪರಮಾತ್ಮ ನನ್ನ ತಂದೆಯೂ ಹೌದು, ನನಗೆ ಮಗನೂ ಹೌದು ಅನ್ನುವಂತಹ ಚಿಂತನೆಯನ್ನ ಮಾಡಿದ್ದಾರೆ ಬ್ರಹ್ಮದೇವರು. ಇದೇ ವಾಕ್ ಸಂಹಿತಾ ಅನ್ನುವಂತಹ ಅದ್ಭುತವಾದ ಮಾತು. ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಇದನ್ನ ಯಾಕೆ ಹೇಳ್ಬೇಕಾಯ್ತು ನಾನು ಇಷ್ಟೆಲ್ಲ ಅಂತ ಕೇಳಿದ್ರೆ, ಅದು ಇದಕ್ಕೆ ಸ್ವಲ್ಪ ವಿಶೇಷದ. ಏನ್ ಸ್ವಲ್ಪ ವಿಶೇಷದ ಅಂದ್ರೆ, ವಿಷ್ಣು ತೀರ್ಥರು ಶ್ರೀಮನ್ ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಮಾಡುವಾಗ ರಸರಂಜನಿನೋ ವ್ಯಾಖ್ಯಾನ ಇರ್ಬೇಕದ ಹೆಸರು ರಸರಂಜನಿ ಅಂತ, ಅದರಲ್ಲಿ ಒಂದು ಅರ್ಥವನ್ನು ಹೇಳಿದ್ದಾರೆ. ಬಹಳ ಅದ್ಭುತವಾದ ಅರ್ಥ ಇದೆ. ಸ್ವಲ್ಪ ನಿಮ್ಮ ಪುಸ್ತಕದೊಳಗ ಈ ಪೇಜ್ ಮರ್ತ್ ಹೋಗದೆ ಇದ್ದಂಗೆ ಕೈ ಇಟ್ಟುಕೊಂಡು 99ನೇ ಪೇಜ್ ತೆಗಿಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ತೆಗೆದು ಇದು ಬಿಟ್ಬೋಣ, ಆಮೇಲೆ ಎಲ್ಲದ ಆಚಾರ ಎಲ್ಲಿ ಹೋಗ್ಬೋದು. ಆ 99ನೇ ಪುಟದಲ್ಲಿ ಆವಹಂತಿ ಚಿರಂ ಸರ್ವಭೋಗಾನ್ ಯಾ ಶ್ರೀ ಸನಾತಿನಿ ತಾಂ ಮಯ್ಯಾವಹ ಗೋವಿಂದ ಸುಶಿಖಂಡೋಪಶೋಭಿತಾಂ ಇತಿ ಚ ಸಿಗ್ತಾ. ಇದು ಏನದ ಅಂತಂದ್ರೆ, ಶ್ರೀನಿವಾಸ ಒಂದು ನಿಮಿಷ ನಾನು ಹೇಳ್ತೇನೆ. ಇದು ತೈತ್ರೇಯ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಈ ಐತರೇಯದಲ್ಲೆಲ್ಲ ತೈತ್ರೇಯದಲ್ಲಿ ಬರ್ತದೆ. ಅಲ್ಲೇನದ ಅಂತಂದ್ರೆ, ಅವ್ರೇನ್ ಮಾಡ್ತಾರೆ, ಯಾರು ಅಂದ್ರೆ ಗುರುಕುಲದಲ್ಲಿ ಅಧ್ಯಯನವನ್ನ ಮುಗಿಸಿಕೊಂಡು, ವೇದಾಧ್ಯಯನವನ್ನ ಮುಗಿಸಿಕೊಂಡು ಬಂದು ಇನ್ನು ಮುಂದೆ ನಾವು ಪಾಠ ಪ್ರವಚನ ಮಾಡಬೇಕು ಅಂತ ಕುತ್ಕೊಂಡಾಗ, ಹೌದ್ರಿ ಪಾಠ ಪ್ರವಚನ ಮಾಡ್ತೀರಿ, ಮಮ್ಮು ವ್ಯವಸ್ಥಾ ಯಾರು ಮಾಡೋರು ನಿಮಗ ಅಂತ ಕೇಳಿದ್ರೆ, ಆವಹಂತೀವಿ ತನ್ವಾನ, ಈ ಕಡೆ 98ನೇ ಪೇಜ್ನಾಗ 10ನೇ ನಂಬರ್ ಹಾಕಿದ ಮಂತ್ರ, ಆವಹಂತೀವಿ ತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಲೋಭಶಾಂ ಪಶುಭಿಃ ಸಹ ಸ್ವಾಹ. ಈ ಮಂತ್ರದಲ್ಲಿ ತತೋ ಮೇ ಶ್ರಿಯಮಾವಹ ಅಂತದ. ಸ್ವಾಹ ಗೋವಿಂದ, ಪರಮಾತ್ಮನ ಹೆಸರು ಸ್ವಾಹ. ಓ ಸ್ವಾಹ ನಾಮಕ ಪರಮಾತ್ಮನೇ, ಅನಾದಿ ಕಾಲದಿಂದಲೂ ಎಲ್ಲ ಜೀವರಾಶಿಗಳಿಗೂ ಅನ್ನ, ವಸ್ತ್ರ, ವಿದ್ಯೆಯನ್ನು ಕೊಡ್ತಾ ಬಂದಿರುವಂತಹ ಮಹಾಲಕ್ಷ್ಮಿಯನ್ನ ನಮ್ಮನೆ ಕರ್ಕೊಂಬಾಪ್ಪ ಸ್ವಾಮಿ. ನಾ ಪಾಠ ಓದ್ಕೋತ ಕೂತ್ಕೊಂಡ್ಬಿಡ್ತೀನಿ, ನನ್ ಮತ್ತೆ ಹೊಟ್ಟಿಗೆಲ್ಲ ಕೆಲಸ ಯಾರು, ನಾನ್ ಮತ್ತೆ ದುಡ್ಕೋತ ಹೋದ್ರೆ ಪಾಠ ಆಗಂಗಿಲ್ಲ. ನಮಗ ಪಾಠ ಮುಖ್ಯನೋ ಊಟ ಮುಖ್ಯನೋ ಅಂದ್ರೆ ಪಾಠ ಮುಖ್ಯ, ಊಟದ ಜವಾಬ್ದಾರಿ ನಿಮ್ದು ಅಂದ್ರು.
ಹೌದು, ಕೇರ್ ಟೇಕರ್ ನೀವು, ನಿಮ್ ಜವಾಬ್ದಾರಿ ಎಂದು. ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ 99ನೇ ಪುಟದಲ್ಲಿ ಆವಹಂತಿ ಚಿರಂ ಸರ್ವಭೋಗಾನ್, ಯಾವಾಗಲೂ ಎಲ್ಲ ಭೋಗಗಳನ್ನು ತಂದು ಕೊಡುವಂಥವಳು ಯಾ ಶ್ರೀ ಸನಾತಿನಿ, ಶ್ರೀಹಿ ಸನಾತಿನಿ, ಸನಾತಿನಿ ಶ್ರೀ ಆ ಅನಾದಿಕಾಲ ಲಕ್ಷ್ಮೀದೇವಿ, ತಾಮವಳನ್ನು ಮೈಯಾವಹ ನನ್ನಲ್ಲಿ ಕರ್ಕೊಂಬ ಗೋವಿಂದ, ಸುಶಿಖಂಡೋಪಶೋಭಿತಾಂ 4 ಜಡೆಗಳನ್ನ ಹಾಕಿಕೊಂಡು ಚಂದಾಗಿ ಇದ್ದವಳು ಅಂತ ಅಲ್ಲದ. ಅದು ಐತರೇಯದಲ್ಲಿ ಇಲ್ಲಿ ಬರ್ತದ ಏನಂತ, ಚತುಶಿಖಂಡಾಂ ರಮಾಂತೂ ಅಂತ ಇಲ್ಲಿ ಬಂದದ 257ನೇ ಪುಟದಾಗ. ತಿಳಿತಾ? ಈಗೇನಂತ ತಿಳ್ಕೊಂಡು ಹೇಳಿ ಅಂದ್ರ ತೈತ್ರೇಯದಿಂದ ಐತರೇಯಕ್ಕೆ ಜಂಪ್ ಮಾಡ್ಬೇಕು ನೀವು, ಅಂದ್ರೆ ತಿಳಿತದ. ಆ ತೈತ್ರೇಯದ ಮುನಿ ಏನ್ ಕೇಳ್ಕೊಂಡ್ರು, ಒಳ್ಳೆ ಹೆರಳು ಹಾಕೊಂಡು ತಯಾರಾಗಿರುವ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅದ್ಯಾಕೆ ಒಳ್ಳೆ ಹೆರಳು ಹಾಕೊಂಡಿರೋದಂದ್ರೆ ಪ್ರಸನ್ನ ಮನಸ್ಸಿನಾಗಿದ್ದಾಳ ಅಂತ ತಿಳಿಸ್ಬೇಕಾಗಿದೆ ನಮಗೆ, ಅಟ್ಟ ಬೇರೆ ಇಲ್ಲ. ಅವಳ ಜೊತೆಗೆ ನಾರಾಯಣ ರಮಣ ಮಾಡ್ತಿದ್ದಾನ, ಅವ ನಮಗ ಅಕ್ಕಿನ ಕರ್ಕೊಂಡು ಬಂದು ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿದ್ರು. ಸರಿನಾ? ಇಲ್ಲಿ ಒಂದ ಅಂಶ ಗಮನಿಸ್ರಿ, ಮುಂದೆ ಹೋಗೋಣಂತೆ. ಏನಂತ, ಶ್ರೀಹಿ ಅಂತದ, ಏನದ ಹೆಸರು, ಶ್ರೀಹಿ ಅಂತದ. ನೋಡ್ತಿದ್ದೀರಾ ಎಲ್ಲಾರು, ಶ್ರೀಹಿ ಅಂತದ ಅಂತ ತಿಳ್ಕೊಂಡು ಹೇಳಿ, ಗೊತ್ತಾಯ್ತಾ? ಇದಕ್ಕೆ ಶ್ರೀ ಅಂತ ಹೆಸರು ಇದ್ದದ್ದು ಯಾಕ ಅಂದ್ರೆ, ವಿಷ್ಣು ತೀರ್ಥರು ಒಂದು ಮಾತು ಬರೀತಾರೆ ತಮ್ಮ ಗ್ರಂಥದಲ್ಲಿ. ಏನ್ ಬರೆದಿದ್ದಾರೆ? ಶ್ರೀಮನ್ ನ್ಯಾಯ ಸುಧೆಯ ಗ್ರಂಥದ ಮೊದಲನೇ ಶಬ್ದ ಏನಿದೆ ಅಂದ್ರೆ, ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಕರಗೆ. ಟೀಕಾಕೃತ್ಪಾದರು ಇನ್ಯಾವ ಶಬ್ದವನ್ನು ಹಾಕದೆ ಶ್ರಿಯಃ ಪತ್ತೇ ನಿತ್ಯ, ಶ್ರಿಯ ಅಂತ ಯಾಕೆ ಹಾಕಿದರು ಅಂದ್ರೆ, ಈ ಶ್ರೀ ಶಬ್ದ ಸರ್ವಭೋಗಗಳನ್ನು ಅನಾದಿ ಕಾಲದಿಂದಲೂ ನಮಗೆ ತಂದು ಕೊಡುವಂತಹ ಮಹಾಲಕ್ಷ್ಮಿ ಏನಿದ್ದಾಳೋ ಆಕೇನು ವಾಸ ವಸನ ಅನ್ನ, ವಾಸ ವಸನ ಅನ್ನ ಅನಾದಿ ಕಾಲದಿಂದ ಕೊಡುವಂತಹ ಮಹಾಲಕ್ಷ್ಮಿ ನಮ್ಮ ಕಡೆ ಕರ್ಕೊಂಬ ಸ್ವಾಮಿ ಅಂತ ಹೇಳುವಾಗ ಏನು ಶ್ರೀ ಶಬ್ದ ಬಳಸಲಾಗಿದೆಯೋ ಅದೇ ಶ್ರೀ ರೂಪವನ್ನೇ ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ಶ್ರಿಯಃ ಪತ್ತೇ ನಿತ್ಯ ಅಂತ ಇಟ್ಟಿದ್ದಾರಾದ್ದರಿಂದ ಶ್ರೀಮನ್ ನ್ಯಾಯ ಸುಧಾ ಅಧ್ಯಯನ ಮಾಡೋರು ಯಾರಿಗೂ ಊಟಕ್ಕ ವಾಸಕ್ಕ ವಸತಿಗೆ ಕೊರತೆಯಾಗುವುದಿಲ್ಲ ಅಂತ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಇದೇ ಶ್ಲೋಕ ಬರೀತಾರೆ, ಆವಹಂತಿ ಚಿರಂ ಭೋಗ ಸರ್ವಭೋಗಾನ್ಯಾ ಶ್ರೀ ಸನಾತಿನಿ ತಾಂ ಮಯ್ಯಾವಹ ಗೋವಿಂದ ಸುಶಿಖಂಡೋಪಶೋಭಿತಾಂ ಅಂತ ಬರೆದಿದ್ದಾರೆ. ಅದನ್ನೇ ಈಗ ನಾವು ಹೇಳಿದ್ದು ಚತುಷ್ಕ ಯುವತಿ ಸುಪೇಶಾಹ, ಅದನ್ನೇ ನಾವೀಗ ಓದ್ತಾ ಇದ್ದೀವಿ. ಏನಂತ ಓದಿದ್ವಿ? ಚತುಶಿಖಂಡಾಂತು ರಮಾಂ ದಿರೂಪೋ ಭಗವಾನ್ ಹರಿಹಿ ಅಂತ 257. ಇಷ್ಟ ಅಕ್ಷರದಲ್ಲೂ ಅತ್ಯಂತ ರಹಸ್ಯ ಇದೆ ಅಂತ ತಿಳಿದು ಶ್ರೀಮನ್ ನ್ಯಾಯ ಸುಧಾ ಗ್ರಂಥವನ್ನು ಓದ್ತಾ ಇದ್ರು. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೋಟಿ ಗರ್ಭಿತ ಪ್ರತಿಭಾತಿ ಸುಧಾತಾಪಿ ಗ್ರಂಥಾಲ್ಪತ್ವ ಏನೋಚ್ಚಿತು. ಶ್ರೀಮನ್ ನ್ಯಾಯ ಸುಧಾ ಪ್ರತ್ಯಕ್ಷರದಲ್ಲಿ ಅಷ್ಟು ರಹಸ್ಯ ಇದೆ, ನಾವೇನ್ ಹೇಳಿಕ್ ಸಾಧ್ಯ ಅಂತ ಕೈ ಚೆಲ್ಲಿ ಬಿಡ್ತಾರೆ ರಾಯರು. ಅರ್ಥ ಆಯ್ತಾ ಈಗೇನಂತ ಹೇಳಿದ್ದು? ಹೋಗ್ಲಿ ಬಿಡ್ರಿ, ಬಹಳ ಓದಿಬಿಟ್ರಿ, ಮುಂದೆ ಹೋಗೋಣಂತ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹೇಂದ್ರೋಪನಿಷದ್ ಭಾಷ್ಯೆ ತೃತೀಯಾರಣ್ಯಕೆ ಪ್ರಥಮೋಧ್ಯಾಯ ಸಮಾಪ್ತಃ. ವಿಷ್ಣು ಸಹಸ್ರನಾಮದಲ್ಲೂ ಯಜ್ಞನಾಮ ಬರ್ತದ, ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಾಂಗೋ ಯಜ್ಞವಾಹನ ಅಂತ. ಅದು ಬೃಹತಿ ಸಹಸ್ರದ 1000 ಮಂತ್ರದಲ್ಲಿ ಬಂದ ಒಂದು ಭಗವದ್ ರೂಪ. ಇಲ್ಲಿ ನರಸಿಂಹದೇವರಿಗೂ ಯಜ್ಞ ಅಂತ ಹೆಸರದ, ಯಾಕ? ಸರ್ವಜ್ಞರಾದ್ರಿಂದ ಅಂತ. ಇಲ್ಲೊಂದು ಪ್ರತ್ಯೇಕ, 2 ಪ್ರತ್ಯೇಕ ವಿಚಾರಗಳಷ್ಟೇ. ಸರಿ, ಬಹಳ ಚಂದ ಹುಡುಕಿದ್ರು. ಈಗ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ಅಂತ ರಾಯರ ಸ್ತೋತ್ರದಲ್ಲಿ ಬರ್ತದ ಒಂದ್ ಮಾತು. ಅವರು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಎಲ್ಲ ಸಂಚಾರ ಮಾಡಿದ್ದಾರೆ ಅಂತ. ಅಲ್ಲೊಂದು ಹಂಸ ಅಂತ ಒಂದು ಶಬ್ದ ಬಂದದ. ನಾವು ಮೊನ್ನೆ ಪಾಠ ಓದೋ ಕಾಲಕ್ಕೆ ಪೂರ್ವವರ್ಣ ಉತ್ತರವರ್ಣ ಹಂಸ ಬಂದಿದ್ದಾನೆ ಅಂತದ. ಅದಷ್ಟು ಆ ರಾಯರ ಸ್ತೋತ್ರದಲ್ಲಿ ಸಮನ್ವಯ ಆಗ್ತದೆ ಅಂತ ಮಹೇಶಾಚಾರ್ಯ ಹೇಳಿದ್ರು. ಬಹಳ ಚಂದ, ಅದ್ಭುತವಾದ ಅನುಸಂಧಾನ, ಅದ್ಭುತವಾದ ಅನುಸಂಧಾನ. ಸಂತೋಷ ಆಯ್ತು. ಅಥ ತೃತೀಯಾರಣ್ಯಕ್ಕೆ ದ್ವಿತೀಯೋಧ್ಯಾಯ. ಈಗೇನಂತಾರ ಅಂದ್ರೆ, ಓಂ ಪ್ರಾಣೋ ವಂಶ ಇತಿ ಸ್ಥವಿರ ಶಾಕಲ್ಯ. ಈಗ ಇವರು ಹಿಂದೊಂದು ಸಣ್ಣ ವಿಷಯ ಬಂದಿತ್ತು, ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೊಂಟಾರ. ಸ್ಥವಿರ ಶಾಕಲ್ಯ ಅಂದ್ರೆ ವೃದ್ಧ ಶಾಕಲ್ಯ ಮುನಿಗಳು ಅಂತ ಅವರ ಹೆಸರು. ಅವರ ಹೆಸರೇ ವೃದ್ಧ ಶಾಕಲ್ಯರು ಅಂತ. ಅಂದ್ರೆ ಶಾಕಲ್ಯರೊಳಗ 2-3 ಮಂದಿ ಇರ್ತಾರ, ಅದಕ್ಕೊಬ್ಬರನ್ನ ವೃದ್ಧ ಶಾಕಲ್ಯ, ಒಬ್ಬರ ತರುಣ ಶಾಕಲ್ಯ ಅಂತ ಹಿಂಗ್ ಕರಿತಿರ್ಬಹುದು. ಅದಕ್ಕೆ ವೃದ್ಧ ಶಾಕಲ್ಯ ಅಂತಾರ. ಪ್ರಾಣೋ ವಂಶ. ಪ್ರಾಣೋ ವಂಶ ಅಂದ್ರೆ ಏನು? ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ವಂಶ ಅಂದ್ರೆ ಬಿದಿರಿನ ತೊಲೆ. ಮೊನ್ನೆ ಪಾಠದಾಗ ಹೇಳಿನಿ, ಬಿದಿರಿನ ತೊಲೆ ಕಥೆ ಹೇಳಿನಿ, ಬಿದಿರಿನ ತೊಲೆ ಅಂತ. ಈಗ
ಈ ಮಂತ್ರದಲ್ಲಿ ಅಂದ್ರೆ ಈ ದ್ವಿತೀಯಾಧ್ಯಾಯದ ಮೊದಲನೇ ಖಂಡದಲ್ಲಿ ಯಾವ ವಿಷಯವನ್ನ ಪ್ರಸ್ತಾವ ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಕಥೆ ಹೇಳಿ ವಿಷಯ ನಿಲ್ಲಿಸ್ಬಿಡ್ತೀನಿ. ಮಧ್ಯಾಹ್ನದಾಗ ವಾಕ್ಯ ಓದೋಣ ಅಂತ. ಪುಸ್ತಕ ನೋಡ್ಬೇಡ್ರಿ, ಈ ಸದ್ಯ ಕಥೆ ಕೇಳ್ರಿ ನನ್ನ ಕಡೆಯಿಂದ. ವೃದ್ಧ ಶಾಕಲ್ಯರು ತಮ್ಮ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಕೂಡ್ಸ್ಕೊಂಡಿದ್ದಾರೆ. ಏನ್ ಬ್ಯೂಟಿಫುಲ್ ಸೀನ್, ಬಹಳ ಚಂದದ. ತಮ್ಮ ಪಾಠಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕಾಗಿದೆ, ಇದು ತುಂಬಾ ದೊಡ್ಡದು. ಏನ್ ಹೇಳ್ಬೇಕಾಗಿದೆ, ನಮ್ಮ ದೇಹದಲ್ಲಿ ಮುಖ್ಯ ಪ್ರಾಣದೇವರು ವೆರಿ ಇಂಪಾರ್ಟೆಂಟ್. ಮುಖ್ಯ ಪ್ರಾಣದೇವರು, ಆ ಪ್ರಾಣದೇವರಿಗೂ ಮುಖ್ಯನಾದವನು ಪರಮಾತ್ಮ. ಅದರೊಳಗೆ ವಿವಾದ ಇಲ್ಲ. ಪ್ರಾಣ ಶಬ್ದದಿಂದ ಇಬ್ರು, ಪರಮಾತ್ಮ ಮತ್ತು ಪ್ರಾಣದೇವರು ಅಂತ. ಇವರು ನಮಗೆ ಮುಖ್ಯ ಅಂತ ನಮಗೆ ಹೇಳ್ಬೇಕಾಗಿದೆ ಈ ದೇಹದಲ್ಲಿ, ಅಧ್ಯಾತ್ಮದಲ್ಲಿ. ಇಷ್ಟೇ ಹೇಳಿ ಹೊರಟಿಲ್ಲ. ಇನ್ನೊಂದು ಚಮತ್ಕಾರ ತಿರುಗಿಸ್ತಾರೆ ಈಗ ಸ್ಥವಿರ ಶಾಕಲ್ಯರು. ವಿಷ್ಣು ಎಂಬ ನಾಮ ನಮ್ಮ ದೇಹದ ಒಳಗಡೆಗೆ ಸೇರಿಕೊಂಡು ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ವಿಷ್ಣು ಎಂಬ ನಾಮ ಇಲ್ಲದ ನಿಮ್ಮ ದೇಹದ ಒಳಗೆ ಇದೆಯೋ ವಿಷ್ಣು ಎಂಬ ನಾಮ. ಇದು ಇವತ್ತಿನ ವಿಶೇಷ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇವತ್ತು. ಸರಿ, ಅದು ಎರಡನೇ ಭಾಗ. ಮೊದಲನೇ ಭಾಗ ಏನಾಯ್ತು, ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದ್ರು. ನಿಮಗೊಂದು ಕಥೆ ಹೇಳ್ತೀನಿ ಕೇಳ್ರಿ ಅಂದ್ರು. ಏನ್ ಕಥೆ? ತಮ್ಮ ಆಶ್ರಮ ತೋರಿಸಿದ್ರು. ತಮ್ಮ ಆಶ್ರಮ ಅಂದ್ರೆ ಏನು? ಗುಡಿಸಲು. ನಮ್ಮ ಭಾಷೆದಾಗ ಹೇಳಿದ್ರೆ ಒಂದು ಗುಡಿಸಲಿಗೆ ಆಶ್ರಮ ಅಂತ ಕರಿತಿರ್ತೀವಿ ನಾವು. ಏನಿರ್ತದಲ್ಲ ಅಲ್ಲಿ ಆಶ್ರಮದೊಳಗೆ? 4 ಕಂಬ ನಿಲ್ಸಿರ್ತಾರೆ. ನೆನಪಿಟ್ಟುಕೊಳ್ರಿ ಚಂದಾಗಿ. 4 ಕಂಬಗಳನ್ನು ನಿಲ್ಸಿರ್ತಾರೆ. ಆ ಕಂಬಗಳ ಮೇಲೆ 2 ತೊಲೆಗಳನ್ನು ಹಾಕಿರ್ತಾರೆ ಅಡ್ಡಕ್ಕ. ಆ ತೊಲೆಗಳ ಮೇಲೆ ಅಂದ್ರೆ ಗಟ್ಟಿಮುಟ್ಟಿ ತೊಲೆಗಳವು. ಅದರ ಮೇಲೆ ಸಣ್ಣ ಕಂಬಗಳನ್ನ ಇಟ್ಟು ಅದರ ಮೇಲೆ ಆ ತೆಂಗಿನ ಗರಿಗಳನ್ನ, ಎಲೆಗಳನ್ನ, ಹುಲ್ಲುಗಳನ್ನ ಹಾಕಿರ್ತಾರೆ. ಹಾಕಿ ಸುತ್ತಲೂ 4 ಕಡೆ ಜಾಗ ಬಿಟ್ಟುಕೊಂಡು ಕಿಟಕಿ ಮಾಡ್ಕೊಂಡು, ನೆನಪು ಗೊತ್ತಾಗಲಿಲ್ಲ ಅಂತೇಳಿ 4 ಕಡೆ ಕಿಟಕಿ ಮಾಡ್ಕೊಂಡು, ಬಾಗಿಲಿದ್ರೆ ಇತ್ತು, ಇಲ್ಲದೆ ಇದ್ರೆ ಇಲ್ಲ, ಹಿಂಗ್ ಮಾಡ್ಕೊಂಡು ನಿಂತಿರ್ತಾರೆ. ಹುಡುಗರಿಗೆ ಕೇಳಿದ್ರು, ನೋಡ್ರಪ್ಪ ಈ ಗುಡಿಸಲದಲ್ಲ, ಈ ಗುಡಿಸಲು ಇದು ಹಿಂಗ್ ನಿಂತ್ಕೊಂಡದ ಅನ್ಲಿಕ್ಕೆ ಏನ್ ಕಾರಣ ಹೇಳೋಣ? ಇಷ್ಟು ಗಟ್ಟಿಮುಟ್ಟು ನಿಂತ್ಕೊಂಡದ ಅನ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಅದು ಮ್ಯಾಲಿಂದ ಛತ್ ಇದ್ರೆ ಅದಕ್ಕೆ ಗುಡಿಸ್ಲು ಅಂತ ಕರೀತಾರ. ಅದು ಹಾರಿ ಹೋಗಿದ್ರೆ ಯಾರು ಗುಡಿಸ್ಲು ಅಂತ ಕರೆಯಂಗಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೋಡ್ರಪ್ಪ ಈ 4 ಕಂಬವನ್ನು ಹಿಡ್ಕೊಂಡು ಅದರ ಮೇಲೆ ಎಲ್ಲಾ ಮತ್ತ ಗರಿಗಳನ್ನ, ಹುಲ್ಲುಗಳನ್ನ ಹಿಡ್ಕೊಂಡು ನಿಂತ್ಕೊಂಡದಲ್ಲ, ಅದೇನು ಮಧ್ಯದ ತೊಲೆಯದು ನೋಡ್ರಿ, ಅದೇ ನಿಜವಾದ ಗುಡಿಸಲಿನ ಆಧಾರ. ಕಂಬ ಹೌದೇ ಹೌದು. ಕಂಬದ ಬಗ್ಗೆ ಹೇಳ್ಬೇಡ್ರಿ, ಕಂಬದ ಬಗ್ಗೆ ಆಮೇಲೆ ಹೇಳೋಣ ಅಂತ. ಯಾಕಂತ ಆಮೇಲೆ ಹೇಳ್ತೀನಿ. ಈ ಕಂಬ ಮ್ಯಾಲಿಂದ ಎಲ್ಲಾನು ಹೊತ್ಕೊಂಡು ನಿಂತದ, ಡೈರೆಕ್ಟ್ ಆಗಲ್ಲ. ಆ ನಡುವಿದ್ದ ತೊಲೆಗಳ ಮೇಲೆ ಭಾರ ಇದ್ದದ್ರೆ ಹಿಡ್ಕೊಂಡು ನಿಂತ್ಕೊಂಡದ, ಹೌದಾ? ಹಂಗಾಗಿ ಆ ಮಧ್ಯದ ಕಂಬಗಳೇನವಲ್ಲ, ಅವುಗಳೇ ಈ ಗುಡಿಸಲನ್ನು ಹಿಡ್ಕೊಂಡು ನಿಂತದ. ನಿಮ್ಮ ಪಾಠಶಾಲಾ, ಈ ವಿದ್ಯಾಪೀಠ, ಈ ಗುರುಕುಲ ಏನದಲ್ಲ, ಇದು ಹಿಂಗ ನಿಂತದ, ಹಿಂಗ ನಿರ್ಮಾಣ ಆಗ್ಯದ. ಹಾಗಾದ್ರೆ ಇದರಲ್ಲಿ ಮಧ್ಯದಲ್ಲಿ ಇದ್ದದ್ದು ಯಾವುದು? ಆ ಮಧ್ಯದ ಬಿದಿರು. ಹಂಗ ನಮ್ಮ ದೇಹದಲ್ಲಿ ಪ್ರಾಣೋ ವಂಶ, ಮುಖ್ಯ ಪ್ರಾಣದೇವರು ಆ ತೊಲೆಯ ಕೆಲಸವನ್ನ ಮಾಡ್ತಾರೆ. ಅದರ ಮೇಲೆ ಇದೆಲ್ಲ ಹೊಚ್ಚಾರಿದೆ. ಇದನ್ನ ಹೊಚ್ಚೋದು, ಕಿಟಕಿ ಬಿಟ್ಟದ್ದು, ಒಳಗಡೆಗೆ ಅವು ಸಣ್ಣ ಉಪಕಂಬಗಳನ್ನು ಇಟ್ಟದ್ದು, ಅವೆಲ್ಲ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಗಳು. ಹಿಂಗಾಗಿ ನಾವು ತಿಳ್ಕೊಳ್ಬೇಕಾದದ್ದು, ಮುಖ್ಯ ಪ್ರಾಣದೇವರನ್ನು ಈ ದೇಹದಲ್ಲಿ ವಂಶ, ಬಿದಿರಿನಂತೆ ಇದ್ದವರು ಅಂತ ತಮ್ಮ ಗುಡಿಸಲು ಮತ್ತು ತಮ್ಮ ದೇಹವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಮಾಡಿಸ್ತಾ ಇದ್ದಾರೆ. ಆ ಇಂದ್ರಿಯಗಳಲ್ಲಿ, ಆ ಇದರಲ್ಲಿ ಏನಾಗ್ಯಾವ ಅಂದ್ರೆ ವಿಷ್ಣು ನಾಮ ಸೇರಿಕೊಂಡದ. ಸೊ ನಾವೆಲ್ಲರೂ ವಿಷ್ಣು ಸರ್ವೋತ್ತಮತ್ವವನ್ನೇ ಅಂಗೀಕಾರ ಮಾಡಬೇಕು ಅನ್ನುವ ಮುಂದಿನ ಹಂತಕ್ಕೆ ಬಂದ್ರು. ಇಷ್ಟು ತಾನು ನಿಲ್ಲಿಸಿ ಇದ್ರೊಳಗೆ ಹೇಳಿಕ್ ಹೊರಟಾರ ವಿಷ್ಣು ಅನ್ನೋದು ಹೆಂಗದ ಅಂತ ತಿಳ್ಕೊಂಡು. ಅವೇನ್ 4 ಕಂಬಗಳು ನಿಂತಾವ ನೋಡ್ರಿ, ಅವ ವಿಷಣು ಅಂತ ನಿಂತ್ಕೊಂಡದ್ದು ಅಂತ ಮುಂದಿನ ವ್ಯವಸ್ಥೆಯನ್ನು ಮಾಡಿ ಒಳಗೆ ಹೆಂಗದ ಅಂತ ತಿಳಿಸ್ತಾರೆ. ಸಾಯಂಕಾಲ ನೋಡೋಣ. ಕೃಷ್ಣಾರ್ಪಣಮಸ್ತು.